ಧ್ಯಾನ್, ಸಮೀರ್ ದತ್ತಾನಿ ಮತ್ತು ಮೋನಾಲಿಸಾ ಪಾತ್ರವನ್ನು ವಿಭಿನ್ನ ಮಾಡಿ ಇಡೀ ತಂಡದ ಶ್ರಮದಿಂದ ನನಗೆ ಆ ಸಿನಿಮಾಗೆ ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಫಿಲ್ಮ್ ರಾಜ್ಯ ಪ್ರಶಸ್ತಿ ಬಂತು. ಆ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಟೈಟಲ್ ರೋಲ್ ಅಲ್ಲಿ ಪ್ಲೇ ಮಾಡಿದ ಸದಾ ಅವರು ಇಡೀ ದಕ್ಷಿಣ ಭಾರತ ಅಷ್ಟೇ ಅಲ್ಲ ಎಲ್ಲ ಭಾಷೆಯ ಸಿನಿಮಾಗಳನ್ನ ಮಾಡಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಆ ಒಂದು ಸೆಲೆಬ್ರೇಷನನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಸೊ ಅದು ಯಾಕೆ 20 ವರ್ಷ ಕಳೆದಿದೆ, ಹೇಗೆ ಕಳೀತು ಅಂತ ಗೊತ್ತಿಲ್ಲ. ಅದರ ಒಂದು ತುಣುಕು ಒಂದು ವಿಡಿಯೋ ಮಾಡಿದ್ದೀವಿ. ಅದನ್ನು ನೋಡಿ ಅದಾದ ನಂತರ ಒಂದೊಂದೇ ಒಬ್ಬೊಬ್ಬರೇ ಗೆಸ್ಟ್ನ ಇಲ್ಲಿ ಪರಿಚಯಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬರು ನಮ್ಮ ಜೊತೆಗೆ ಹೋಗ್ತಿದ್ದಾರೆ. ಚೀಫ್ ಗೆಸ್ಟು, ಮುಖ್ಯ ಅತಿಥಿಗಳಾಗಿ ನನ್ನ ಮಿತ್ರ, ನನಗೆಲ್ಲ ಒಂದೊಂದು ಹಂತದಲ್ಲೂ ಸಪೋರ್ಟ್ ಮಾಡೋದು, ಬೆಂಬಲ ನೀಡಿರೋಂಥ ಶರಣ್ ಅವರು ನಮ್ಮ ಜೊತೆ ಇದ್ದಾರೆ. ಶರಣ್ ಅವರು ಅದ್ಭುತವಾದ ಕಲಾವಿದ ಅಂತ ಅವತ್ತೇ ಮೋನಾಲಿಸಾ ಹೇಳಿದ್ದೆ. ಇವತ್ತು ಒಬ್ಬ ದೊಡ್ಡ ನಾಯಕ ನಟನಾಗಿ ಬೆಳೆದು ಇವತ್ತು ನಮ್ಮ ಜೊತೆ ಈ ಒಂದು ಸೆಲೆಬ್ರೇಷನ್ನ ಅಲ್ಲಿ ಒಂದು ಭಾಗಿಯಾಗಿರೋದು ನಮಗೆ ತುಂಬ ಖುಷಿ ತಂದಿದೆ, ಸಂತೋಷ ತಂದಿದೆ. ಧನ್ಯವಾದಗಳು. ಈ ಒಂದು ವಿಡಿಯೋ ನೋಡಿ ಮತ್ತೆ ಎಲ್ಲರ ಮಾತುಗಳು ಕೇಳೋಣ. ಆಮೇಲೆ ದೊಡ್ಡ ಕಾರ್ಯಕ್ರಮ ಇದೆ, ನಿಮ್ಮ ಒಂದು ಪೇಷನ್ಸ್ ಬೇಕು. ಒಂದು ವಿಡಿಯೋ ನೋಡ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ಎಲ್ಲರೂ ಬರಬೇಕು. ನಮ್ಮ ಕೆ ಸರ್ ಅವರಾಗಲೇ ಸೀನಿಯರ್ ಕ್ಯಾಮ್ರಾಮನ್ ಆ ಸಿನಿಮಾದಲ್ಲಿ, ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಗುಂಡ್ಲುಪೇಟ್ ಸುರೇಶ್ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಮೋನಾಲಿಸಾನಲ್ಲಿ ಇವತ್ತು ಕ್ಯಾಮ್ರಾಮನ್ ಆಗಿದ್ದಾರೆ. ಅಫ್ಕೋರ್ಸ್ ನನ್ನ ಸಿನಿಮಾದಲ್ಲೇ ಫಸ್ಟ್ ಸಿನಿಮಾ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದು ಹುಡುಗ ಹುಡುಗಿನಲ್ಲಿ, ಅದು ಧ್ಯಾನ್ ಹೀರೋ. ಆ ಸಿನಿಮಾದ ಮೂಲಕ ಇವತ್ತು ಹಲವಾರು ಸಿನಿಮಾಗಳನ್ನ ಮಾಡ್ತಾರೆ. BA ಮಧು ಅವರು ನಮ್ಮ ಜೊತೆ ಇದ್ದಾರೆ. BA ಮಧು ಅವರು ಆಗಲೇ ದೊಡ್ಡ ದೊಡ್ಡ ರೈಟರು, ಮತ್ತು ನಾನು ಆಗ್ತಾನೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಡ್ತಾ ಇದ್ದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅವರು ನಮ್ಮ ಜೊತೆಗಿದ್ದಾರೆ. ಶರಣ್ ಅವರು ಅಷ್ಟೇ, ದಯಮಾಡಿ ಬರಬೇಕು ಎಲ್ಲರೂ. ಸಾನ್ಯಾ ಅಯ್ಯರ್ ಆ್ಯಂಡ್ ಸಮರ್ಜಿತ್ ಪ್ಲೀಸ್ ಬನ್ನಿ. ಸದಾ ಅವರೇ, ಧ್ಯಾನ್. ಏನು ಚಾರ್ಜರು? ಫೋನ್ ಮಾಡ್ಕೊಡು. ಈ ಸಿನಿಮಾ ಮಾಡೋದಕ್ಕೆ ನಾನು ಆಗಲೇ ಒಂದು ತುಂಟಾಟ ಒಂದು 100 ದಿನ ಆಗಿತ್ತು, ಓಡಿತ್ತು ಸಿನಿಮಾ. ಅದಾದ ನಂತರ ಲಂಕೇಶ್ ಪತ್ರಿಕೆ ಸಿನಿಮಾ ಮಾಡಿದ್ದೆ. ಮತ್ತು ಎಲ್ಲದಕ್ಕೂ ಒಂದು ಬೆನ್ನೆಲುಬಾಗಿ ನಿಂತ, ಸಪೋರ್ಟ್ ಮಾಡಿದ್ದು, ಮತ್ತು ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ಮುಂದೆ ಬಂದು ಕ್ಯಾಮ್ರಾ ಹಿಂದೆನೇ ಇದ್ದು ನನಗೆ ಸಪೋರ್ಟ್ ಮಾಡುವಂಥ ವೈಫ್ ಅರ್ಪಿತಾ, ಮಾಡ್ಬಾ ಬರಬೇಕು. ನೀ ಸರ್ಜರಿ ಮಾಡಿಸಿ ರೆಡಿಯಾಗಿ ಮೊಮ್ಮಗನ ಸಿನಿಮಾ ಸಾಂಗಿನ ಒಂದು ನೋಡೋಕೆ ಬಂದಿದ್ದಾರೆ. ಈ ಒಂದು ಮೋನಾಲಿಸಾ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಕವಿರಾಜ್ ಅವರು ನಾನು ಮೋನಾಲಿಸಾ ಮಾಡಿದಾಗ ಅವಾಗ ತಾನೇ ಪಾದಾರ್ಪಣೆ ಮಾಡಿದ್ರು ಲಿರಿಸಿಸ್ಟ್ ಆಗಿ. ಅವರು ನಮ್ಮ ಜೊತೆಗಿದ್ದಾರೆ. ಸದಾ ಧ್ಯಾನ್ ಎಲ್ಲ ಸೇರಿ ಸರ್ ಒಂದು ಮೋಕ್ಷಣ ಮೋಕ್ಷಣ
ಸ್ವಲ್ಪ ಸೈಡ್ ಹಾಕೊಂಡ್ಬಿಟ್ರೆ 20 ವರ್ಷ ಕಳೆದಿದೆ. ಎಲ್ಲರ ಒಂದು ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ಸಣ್ಣದಾಗಿ 2 ನಿಮಿಷ 3 ನಿಮಿಷ ಅವರ ಒಂದು ಅನುಭವಗಳನ್ನ ಹಂಚ್ಕೊಂಡು ನಮ್ಮ ಇನ್ನೊಂದು ಮುಖ್ಯವಾದ ಕಾರಣ ನಮ್ಮ ಹಂಸಲೇಖ ಸರ್ ಬಂದಿದ್ದಾರೆ, ಅದನ್ನ ನಾವು ಮುಂದುವರ್ಸೋಣ ಆ ಕಾರ್ಯಕ್ರಮಕ್ಕೆ. ಕಲ್ಯಾಣ್ ಅವರು ಮೊನಾಲಿಸಾ ಅದ್ಭುತವಾದ ಹಾಡುಗಳನ್ನ ಬರೆದವರು. ಕಲ್ಯಾಣ ಇವತ್ತು Sada can feed it to Dhyan. Yeah. Yes. Everybody is going to feed Samir, okay? Everybody, thank you so much for such a warm welcome even after so many years. I don't even remember the last time I visited Bangalore for work. And it just feels the same, the kind of warmth, love that we received when Mona Lisa had released. I felt exactly the same emotions even today. So thank you. Thank you for that. And thank you, Indrajit, for having us here on this occasion of 20 years of Mona Lisa. Time just flies. It just flies. And you know, today when we see it on screen, the old songs where they're played, it's nothing but nostalgia. I am glad that I debuted with a film like Mona Lisa in Kannada because obviously the kind of potential it had and the kind of reach it had, thanks to Indrajit's not just direction but the great marketing person that he is. So even after Mona Lisa, when I didn't do that many movies, I'm still remembered for that one role of Mona Lisa. And yeah, I really wish him the best with Gauri, the next project that he's coming up with. And the Jodi looks fabulous. And the song that they played, the making, whatever they played, also is looking quite interesting. So I wish them the best and looking forward to seeing the song. I believe the song is going to be released today. So I'm looking forward to that as well. Yeah, loved being here with everybody that was a part of Mona Lisa. Lovely memories. Thank you so much. Thank you. ಪತ್ರಕರ್ತರ ಒಂದು ತುಂಟತನ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ. ಇದೇ ಥರ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೆ. ಪತ್ರಿಕಾಗೋಷ್ಠಿ ಇಟ್ಕೊಂಡು ನಾವು ಥೈಲ್ಯಾಂಡ್ ಹೋಗಿ ಅಲ್ಲಿ ಥೈಲ್ಯಾಂಡಿನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ವಿ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಹೌ ನಾಟಿ ದ ಜರ್ನಲಿಸ್ಟ್ ವಿಲ್ ಬಿ ಸಮ್ಟೈಮ್ಸ್, ನಾಟಿ ಆ್ಯಂಡ್ ಫನಿ. ಯಾವ ಥರ ಗೊತ್ತಾ ಸರ್, ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಥೈಲ್ಯಾಂಡಿಂದ ಬಂದು ಶೂಟಿಂಗ್ ಮಾಡಿ ಬಂದ್ವಿ. ಅವ್ರ ಅನುಭವಗಳನ್ನೆಲ್ಲ ಹೇಳಿದ್ರು. ಅಲ್ಲಿ ಥೈಲ್ಯಾಂಡಲ್ಲಿ ನಾನು ಬೋಟಲ್ಲಿ ಹೋದಾಗೆಲ್ಲ ನನಗೆ ತುಂಬ ತಲೆ ಸುತ್ತಾ ಇತ್ತು, ನಾನು ವಾಂತಿ ಮಾಡಬೇಕಾಯ್ತು, ವಾಮಿಟ್ ಮಾಡಿದೆ, ತುಂಬ ತಲೆ ಸುತ್ತಾ ಇತ್ತು ಅಂತೆಲ್ಲ ಹೇಳಿದ್ರು. ಯಾಕಂದ್ರೆ ಅಲ್ಲಿ ಬೋಟಲ್ಲಿ ಸ್ಪೀಡ್ ಬೋಟಲ್ಲಿ ಕೂತ್ಕೊಂಡು ತಲೆ ತಿರುಗ್ತಾ ಇತ್ತು ಅಂತ. I am only talking about the happy memories. Please don't bring all that. It's a very happy memory from the journalist point of view, because ಅದಾದ ನಂತರ ಸಂಜಯವಾಣಿಯ ಒಂದು
ಪತ್ರಕರ್ತ ಸದಾನಂದ್ ಅಂತ ನಮ್ಮ ಜೊತೆ ಇಲ್ಲ ಪಾಪ ಅವ್ರು ನೆನೆಸ್ಕೊತಾ ಇದ್ದೀನಿ. ತುಂಬ ದೊಡ್ಡ ಒಂಥರ ಒಂದು ಪತ್ರಕರ್ತ, ಹಾಗೆ CMನ ಮೀಡಿಯಾ ಅಡ್ವೈಸರ್ ಆದರು, ಈಗ ತೀರ್ಕೊಂಡ್ರು. ನನ್ನ ಸ್ನೇಹಿತ ಅವರೊಂದು ತುಂಟತನದಿಂದ ಒಂದು ಕ್ಯಾಪ್ಷನ್ ಕೊಟ್ಟರು, ಮೋನಾಲಿಸಾ ಚಿತ್ರೀಕರಣ, ಸದಾಗೆ ಥಾಯ್ಲೆಂಡಲ್ಲಿ ವಾಂತಿ, ಇಂದ್ರಜಿತ್ ಕಾರಣರಲ್ಲ ಅಂತ. ಸೊ ಇದನ್ನು ನೆನೆಸ್ಕೊಂಡೆ ಇಲ್ಲಿ, ಯಾಕಂದರೆ ತಮಾಷೆ ಆಗಿತ್ತು ಅದು. ಸೊ ಅದ್ಭುತವಾಗಿ ಆ ಕ್ಯಾಪ್ಷನ್ಗಳು ಮೆನ್ಸ್ಬೇಕು. ಒಂದೊಂದ್ಸತಿ ನಿರ್ದೇಶಕರಾದಾಗ ಪತ್ರಕರ್ತರು ನಿಮ್ಮನ್ನು ಹೊಗಳ್ತಾರೆ, ಟೀಕೆ ಮಾಡ್ತಾರೆ, 4 ಸ್ಟಾರ್ ಕೊಡ್ತಾರೆ, 2 ಸ್ಟಾರ್ ಕೊಡ್ತಾರೆ. ಅದನ್ನೆಲ್ಲ ಆರೋಗ್ಯಕರವಾಗಿ ಡೈಜೆಸ್ಟ್ ಮಾಡ್ಕೋಬೇಕು, ತಮಾಷೆ ಮಾಡಬೇಕು, ನಗಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ಧ್ಯಾನ್ ಅವರು ಒಂದೆರಡು ಮಾತಾಡ್ತಾರೆ. It always feels great to be back in Bengaluru. It's my second home, and can't believe it's been 20 years of this magical and memorable film Mona Lisa that Indrajit put together, brought all of us together to make this film, make this memory, right from KK sir to Sharan to all the team members that are here. It was a very memorable journey. Making of this film, I remember right from Jakkur Airport, shooting for nights together with the planes and the cars and the fire, to the roller skating fight scene, which very creatively Indrajit incorporated into the film. And I think till date, people remember that, and they ask me about the roller skating fight scene in Mona Lisa. The songs of Mona Lisa, of course. I just want to interrupt you and show you your picture with my son as a hero, how it was when we were shooting for Mona Lisa. Can you believe that? ನನ್ನ ಮಗ ಆ ಥರ ಇದ್ದ ಮೊನಾಲಿಸಾ ಶೂಟಿಂಗ್ ಮಾಡ್ಬೇಕಾರೆ. Yeah, so that's the first time I met him. So I'm so proud to see that now he's having his debut film, and all the best for Gauri coming up. The songs are looking fantastic, and I'm sure Indrajit will redo his magic and much more for this film. And thank you for having me here, for having this event, for all the memories of Mona Lisa, the nostalgia of Mona Lisa, and all the best for Gauri. ಥ್ಯಾಂಕ್ ಯು. ಯಾಕೆಂತಂದರೆ ಆ ಸಿನಿಮಾದಲ್ಲಿ ನಗ್ತಾ ಎಷ್ಟು ನಾನು ಮತ್ತೆ ನೋಡಿದ್ರೆ ನಗು ಬರುತ್ತೆ, ಆ ಥರ ಒಂದು ಅದ್ಭುತವಾದ ಕಾಮಿಡಿನಲ್ಲಿ ನಟಿಸಿದ್ದು. ಮತ್ತು ಅವರು ಒಂದು ಎಷ್ಟು ಪಾಪ್ಯುಲರ್ ಆದರು ಅಂದರೆ, ಒಬ್ಬ ನಾಯಕ ನಟ ಎಷ್ಟು ಪಾಪ್ಯುಲರ್ ಆದರೂ ನಮ್ಮ ಶರಣು ಅಷ್ಟೇ ಪಾಪ್ಯುಲರ್ ಆದರು. ಅವರ ಒಂದು ಕಾಮಿಡಿ ಟೈಮಿಂಗು, ಅವರ ನಟನೆ, ಮತ್ತು ಈಗ ನಮ್ಮ ಜೊತೆ ಒಂದು ನಾಯಕ ನಟನಾಗಿ ಇವತ್ತು ಒಂದು ದೊಡ್ಡ ಹೆಸರು ಮಾಡಿರೋದು ನನಗೆ ವೈಯಕ್ತಿಕವಾಗಿ ತುಂಬ ಹೆಮ್ಮೆಯ ವಿಷಯ ಅನಿಸುತ್ತೆ. ಅವರು ಒಂದೆರಡು ಮಾತಾಡಬೇಕು ಇದ್ರ ಬಗ್ಗೆ. ಓಕೆ, ನಮಸ್ಕಾರ. 20 ವರ್ಷ ಅನ್ನುವಂಥದ್ದು ಹಿಂಗೆ ಹೋಗ್ಬಿಡ್ತು ಅಂತಂದರೆ ನಿಜಕ್ಕೂ ಅಲ್ಲಿ ನೋಡ್ತಾ ಇದ್ದರೆ 20 ವರ್ಷ ಆಗೋಯ್ತಾ ಅಂತ ಅನಿಸ್ತಾ ಇರುತ್ತೆ. ಆದರೆ ಒಂದು ಸಮಾಧಾನ ಏನು ಅಂತಂದರೆ, ನನಗೆ ಆ ಸಿನಿಮಾ ಮಾಡೋ ಟೈಮಲ್ಲಿ 13 ವರ್ಷ. ಇದು ಸಖತ್ ಖುಷಿ ನನಗೆ. ಇವಾಗ ಒಂದು 35 ತನಕ ಇರ್ಬೋದು ಸರ್. ಯಾಕೆಂದರೆ ಮೊನ್ನೆ ಆದಂಗೆ ಸರ್ ನನಗೆ ಸರ್ ಕರೆದ್ರು, ಅದೇ 20th ಇಯರ್ ಅಂತಂದು. ಸರ್ 20th ಇಯರ್ ಸುಮ್ಮನೆ ಸರ್ ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ, ನನಗೊಂದು 5-6 ವರ್ಷದ ತನಕ ಥರ ಇದೆ ನನಗೆ, ಅದಾದಮೇಲೆ ನನಗೆ ವಯಸ್ಸಾಗಿಲ್ಲ ಸರ್, ಇದಕ್ಕೇನೂ ಆಗಿಲ್ಲ ಅಂತಂತಂದೆ. ಕಾರಣ ಹೇಳ್ತೀನಿ ಏನು ಅಂತ. ಇಲ್ಲಿ ವೇದಿಕೆ ಮೇಲೆ ಇರುವಂಥ ಅಷ್ಟು ಜನ, ಅಂದರೆ ಈ ಸಿನಿಮಾದಲ್ಲಿ ನಟಿಸಿದಂಥ ಇಷ್ಟು ಜನನ ನೋಡಿ, ಅಲ್ಲಿಗೂ ಇಲ್ಲಿಗೂ ಒಂದು ಚೂರು ವ್ಯತ್ಯಾಸ ಇರಲ್ಲ, ನನ್ನಿಂದ ಹಿಡ್ಕೊಂಡು. ಹೌದಾ? ಇದನ್ನೆಲ್ಲರೂ ಇದನ್ನು ಒಪ್ಕೊಳ್ಬೇಕಾದಂಥದ್ದು. ಧ್ಯಾನ್ ಅವರಾಗಿರ್ಬೋದು, ಹೀರೋಯಿನ್ ಮೇಡಮ್ ಅವರಾಗಿರ್ಬೋದು. ನಮಗೆ ಒಂದಿಷ್ಟು ದಿವಸದ ಮೂಮೆಂಟ್ಸ್ ಇದೆಯಲ್ಲ ನಮಗೆ, ಆ ಮೂಮೆಂಟು ಪ್ರತಿ ಕ್ಷಣವೂ ಕೂಡ ಮರಿಲಾರದಂಥದ್ದು ಮೊನಾಲಿಸಾದಲ್ಲಾಗಿರೋವಂಥದ್ದು. ಪ್ರತಿ ಕ್ಷಣವೂ ಅವ್ರಿಗೆ ನಾನು ನೆನಪಿಸಿದ್ದೀನಿ. ಏನ್ರಿ ಎಷ್ಟು ಚೆನ್ನಾಗಿ ನೀವು ನೆನ್ಪಿಟ್ಕೊಂಡಿದ್ದೀರಾ ಅಂತಂದರು. ಅದಕ್ಕೆ ಸರ್ ನನಗೆ 20 ವರ್ಷ ಆಗಿಲ್ಲ ಈ ಸಿನಿಮಾಗೆ, 4 ವರ್ಷ. ಪ್ರತಿ ದಿವಸದ್ದು ಶಾರ್ಟ್ ಇಂದು ಕೂಡ ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ. ಯಾಕಂತಂದರೆ ಧ್ಯಾನ್ ಅವರು ಇಡೀ ಕರ್ನಾಟಕದ ಕ್ರಶ್ ಅವರು. ಅವಾಗ ಇವಾಗ ಸದಾ ಅವರು ನಮ್ಮೆಲ್ಲರ ಕ್ರಶು. ಯಾಕಂತಂದರೆ ಸರ್ದು ಒಂದು ಥರದ ಕೈಗುಣ ಬಹಳ ಚೆಂದ ಇದೆ. ಇವರು ನಾನು ಹೇಳಲೇಬೇಕು, ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ಸರ್
ನಿಮ್ಮ ಸಿನಿಮಾಗಳಲ್ಲಿ ಪ್ರತಿ ಸಿನಿಮಾದಲ್ಲೂ ಕೂಡ ಒಂದು ಸಿನಿಮಾನು ಮ್ಯೂಸಿಕಲಿ ಮಿಸ್ ಹೊಡೆದೇ ಇಲ್ಲ ಇವರು. ಒಂದು ಮ್ಯೂಸಿಕಲಿ. ಎರಡನೇದು ಇಡೀ ಭಾರತದಾದ್ಯಂತ ನೆನೆಸುವಂಥ, ಸ್ಮರಿಸುವಂಥ, ಇವತ್ತು ನಾವೆಲ್ಲರೂ ಏನು ಹಾಡಿ ಹೊಗಳ್ತಾ ಇದ್ದೀವಿ ಅಂಥ ಹೀರೋಯಿನ್ಗಳನ್ನು ಚಿತ್ರರಂಗಕ್ಕೆ, ಅದು ಕನ್ನಡ ಚಿತ್ರರಂಗದ ಮುಖಾಂತರ ಪಾದಾರ್ಪಣೆ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಸೃಷ್ಟಿ ಮಾಡ್ಕೊಂಡಂಥವ್ರು ಇಂದ್ರಜಿತ್ ಸರ್ ಅವರು. ಖಂಡಿತ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಇದಕ್ಕೆ. ಯಾಕಂತಂದರೆ ಆ ಥರದ ಒಂದು ಶಕ್ತಿ. ಇವತ್ತು ನನ್ನನ್ನು ಚೀಫ್ ಗೆಸ್ಟ್ ಅಂತ ಹೇಳಿದ್ದಾರೆ. ನನ್ನ ಕಾಂಟ್ರಿಬ್ಯೂಷನು ಈ ಸಿನಿಮಾಗೆ ತುಂಬ 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 ಕಮ್ಮಿ. ಇಡೀ ಚಿತ್ರರಂಗ, ಅಂದರೆ ಇಡೀ ಭಾರತ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಚಿತ್ರರಂಗ ನಂಬಿರೋ ಅಂಥದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಂದರೆ ಅದು ಡೈರೆಕ್ಟರ್. ಅವರು ಚೀಫ್ ಆಗ್ತಾರೆ, ನಾನು ಗೆಸ್ಟ್ ಅಷ್ಟೇ ಸರ್. ಯಾಕಂದರೆ ತುಂಬ ಯಾಕಂದರೆ ನೋಡಿ, ಈ ಥರದೊಂದು ನಿರ್ದೇಶಕರು ಇರ್ತಾರೆ, ಮಧು ಸರ್ ಅಂಥವರ ಬರವಣಿಗೆ ಇರುತ್ತೆ. ಇನ್ನೆಂಥದ್ದು ಬೇಕು ನಮಗೆ? ಅವೆರಡನ್ನು ಪೊಟ್ರೆ ಮಾಡಿಬಿಟ್ರೆ ಸಾಕು, ಈ ಥರದೊಂದು ಯಶಸ್ವಿ ಸಿನಿಮಾ ಸಿಗುತ್ತೆ. ಒಬ್ಬ ಕಲಾವಿದನಾಗಿ ನಾನು ಹೇಳ್ತೀನಿ, ಭಾಳ ಸ್ಕ್ರ್ಯಾಚಿಂದ ಬಂದಂಥವ್ನು ನಾನು. ಅವಕಾಶ ಸಿಗುವಂಥದ್ದೇ ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ರೀ. ಆವಾಗ ಅವಕಾಶ ಸಿಕ್ಕಿದ ತಕ್ಷಣ ನನಗೆ ಮೈಲೇಜ್ ಏನಿದೆ ಅಂತ ನೋಡ್ಕೊಳ್ತೀವಿ ನಾವು, ಅದು ಎರಡನೇ ಸಕ್ಸಸ್ಸು. ಅಂದರೆ ಅವಕಾಶ ಸಿಕ್ಕಿದೆ ಒಂದು ಸಿನಿಮಾಗೆ, ನನಗೆ ಪಾತ್ರ ಎಷ್ಟು ಗಾತ್ರ ಹೆಂಗಿದೆ ಅಂತ ಅನ್ನೋವಂಥದ್ದು. ಮೂರನೇದು ಏನು ಗೊತ್ತಾ, ತುಂಬ 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 ಅದೃಷ್ಟಶಾಲಿಗಳಿಗೆ ಮಾತ್ರ ಸಿಗೋವಂಥದ್ದು. ಒಂದು ಸಕ್ಸಸ್ಫುಲ್ ಸಿನಿಮಾದಲ್ಲಿ ಅವಕಾಶ ಸಿಗೋದು, ಅದು ಅವಕಾಶ ಒಳ್ಳೆ ಗಾತ್ರದಲ್ಲಿ ಸಿಗೋವಂಥದ್ದು ಇದೆ ಗೊತ್ತಾ. ಆ ಥರದ ವಿಚಾರದಲ್ಲಿ ಭಾಳ ಅದೃಷ್ಟವಂತ ನಾನು ಅಷ್ಟೇ. ಯಾಕಂದರೆ ಈ ಥರದ ಸಿನಿಮಾದಲ್ಲೆಲ್ಲ ನನಗೆ ನಟಿಸೋವಂಥ ಒಂದು ಅವಕಾಶ, ಒಂದು ಪ್ಲ್ಯಾಟ್ಫಾರ್ಮು ಈ ಇಡೀ ತಂಡ ಒದಗಿಸ್ಕೊಟ್ಟಿದೆ ಅಂತ ಅನ್ನೋದಾದರೆ ಬಹಳ ಖುಷಿಯಾಗುತ್ತೆ. ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಿದ್ದಕ್ಕೆ ನನ್ನ ಚಿತ್ರ ಜೀವನದ ಒಂದು ಇದರಲ್ಲಿ ನಾನು ಸ್ಮರಣಿಸಬೇಕಾದಂಥ ಒಂದು ವಿಚಾರ ಇದು. ನನಗೆ ಈ ಸಿನಿಮಾದ ಒಂದು ವಿಚಾರ ಹೇಳಲೇಬೇಕು ರೀ. ಸಾರಿ ಸರ್, ನೀವು ಬರೀ 3 ನಿಮಿಷ ಅಂದರೆ ಜಾಸ್ತಿ ತಗೋತಿದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ಈಗ ಒಂದು ಪಗ್ ಅಂತ ಒಂದು ನಾಯಿ ನೀವೆಲ್ಲರಿಗೂ ಗೊತ್ತಿರುತ್ತೆ, ನಮ್ಗೆ ಅವಾಗೆಲ್ಲ ಗೊತ್ತೇ ಇಲ್ಲ ರೀ. ಅದ್ಯಾವುದೋ ಒಂದು ಇದು ವೋಡಾಫೋನಲ್ಲಿ ಮಾತ್ರ ಅದು ಪಗ್ ಹಚ್ ಫೋನಲ್ಲಿ ನೋಡೋದಂಥದ್ದು. ನನಗೆ ಗೊತ್ತಿರೋ ಹಂಗೆ ಕನ್ನಡ ಚಿತ್ರರಂಗಕ್ಕೆ ಫಸ್ಟ್ ಟೈಮ್ ಆ ನಾಯಿನ ನಾವು ಈ ಸಿನಿಮಾದಲ್ಲಿ ಇದನ್ನು ಮಾಡಿದ್ದಂಥದ್ದು. ಆ ಥರದ್ದು ನಾಯಿನೇ ನೋಡಿಲ್ಲ ಬಸ್ ನಾನು. ತೊಗೊಂಬಂದರು ಶಾರ್ಟ್ಗೆ, ಇದೇನು ಗೊಂಬೆನಾ ಅಂತಂತಂದೆ. ಇಲ್ಲ, ಉಸಿರಾಡ್ತಾ ಇತ್ತದು. ಅಯ್ಯೋ ಏನ್ರಿ ಇದು, ಈ ಥರದ್ದೊಂದು ಚಿಕ್ಕ ನಾಯಿ ನೋಡೇ ಇಲ್ಲ ನಾನು. ಸರಿ ಸರ್, ಎಲ್ಲಿಂದ ತೊಗೊಂಬಂದಿಲ್ಲ, ನಮ್ಮ ಫ್ರೆಂಡ್ ಅವರು ಇದನ್ನು ಮಾಡಿದ್ರು ಅಂತಂದು. ಒಂದು ಸೀನ್ ಇದೆ ಅದರಲ್ಲಿ, ಅದು ಕಟ್ಟಿಂಗ್, ಇದು ಒಂದು ಸೆಲ್ಯೂನ್ ಸೀನ್ ಅದು. ಆ ಕ್ಯಾರೆಕ್ಟರ್ ಒಬ್ಬರು ಎತ್ಕೊಂಡ್ಬರ್ಬೇಕು ಆ ನಾಯಿನ. ಎತ್ಕೊಂಡ್ಬಂದರು, ಬಿಡಿಸ್ಬಿಟ್ಟ. ಆ ನಾಯಿ ಬಿದ್ದು ತಮಕ್ಕಂತ ಬಿದ್ದೋಯ್ತು. ನಾಯಿ ಬಿದ್ದೋದ ತಕ್ಷಣ ಅದು ಅಂತ ಇದೆ ನಾಯಿ. ನನಗೆ ಗುರು ಏನಾಯ್ತು ಗುರು ಅದಕ್ಕೆ ಅಂತಂದ್ರೆ, ಸರಿ ಏನಿಲ್ಲ ಅಂತಂದ್ಬಿಟ್ಟು ಮತ್ತೆ ತೊಗೊಂಡೋದ್ರು. ಎರಡನೇ ಶಾಟು ಬೀಳಿಸಿದ್ರು ಆ ನಾಯಿನ. ಬಾಗಿಲು ತಗೊಂಡು ಬರಬೇಕು, ಎರಡನೇ ಶಾಟು ಬಿದ್ದೋಯ್ತದು. ಆಮೇಲೆ ಅದು ಮೋಸ್ಟ್ಲಿ ಹೊಂಟೋಯ್ತು ಅಂತ ಅಂದ್ಬಿಟ್ಟು ನಾವೆಲ್ಲ ಅಂದ್ಕೊಂಡು ಮುಗಿದು ಮೋಸ್ಟ್ಲಿ ಪ್ಯಾಕಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಶೂಟಿಂಗ್ ಇಲ್ಲ ಸ್ವಲ್ಪ ಹೊತ್ತು, ಒಂದು 1 ಅವರ್ 2 ಅವರ್ ಶೂಟಿಂಗ್ ಇಲ್ಲ. ಶೂಟಿಂಗ್ ಯಾಕೆ ಏನಾಯ್ತು ಅಂದರೆ, ಇಲ್ಲ ಕಾರ್ನ ತೊಗೊಂಡೋಗಿ ಕಾರಲ್ಲಿ AC ಹಾಕಿ ಕುತ್ಕೊಂಡ್ರು ಸರ್ ಅರ್ಧ ಗಂಟೆ. ಅಣ್ಣ ಇದು ಅಂಥದ್ದು ಗುರು, ನಾಯಿಗೂ ಕೂಡ ಇಂಥದ್ದಾ ಅಂತ ಅನ್ನೋವಂಥದ್ದು ನನಗೆ ಫಸ್ಟ್ ಟೈಮು ಒಂದು ಪ್ರೀಮಿಯಂ ನಾಯಿ ಮರಿನ ನನಗೆ ಪರಿಚಯ ಮಾಡಿಕೊಟ್ಟ. ಈ ಥರದ್ದು ಬಹಳ ಸುಂದರವಾದಂಥ ಕ್ಷಣಗಳನ್ನು ಕಳೆದಿರೋವಂಥದ್ದು ಈ ತಂಡಕ್ಕೆ ಸೇರಬೇಕಾಗಿರೋವಂಥದ್ದು. ಯಾಕಂತಂದರೆ ಒಂದು ಒಳ್ಳೆ ತಂಡ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಒಂದು ಒಳ್ಳೆ ಪ್ರಾಡಕ್ಟನ್ನು ತಯಾರಾಗೋದಕ್ಕೆ ಕಾರಣವಾಗುತ್ತೆ. ಇವತ್ತು ಸಿನಿಮಾ ಇಲ್ಲಿ ತನಕ ನಾವು ಸ್ಮರಿಸ್ತಾ ಇದ್ದೀವಿ ಅಂತ ಅನ್ನೋದಾದರೆ ಇದು ಇಡೀ ಇಲ್ಲಿ ಕೂತಿರೋವಂಥ ಅಷ್ಟು ಜನರು ಕಾರಣ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್, ನನಗೊಂದು ಒಳ್ಳೆಯ ಅವಕಾಶ ಈ ಸಿನಿಮಾದ ಮುಖಾಂತರ ಕೊಟ್ಟಿದ್ದಂಥದ್ದು. ಮತ್ತೊಮ್ಮೆ ಈ ಥರದ್ದು ಒಂದು ಸಿನಿಮಾ ಬರ್ತಾ ಇರಲಿ ನಿಮ್ಮ ಬತ್ತಳಿಕೆಯಲ್ಲಿ ಅಂತ ಅನ್ನೋವಂಥದ್ದು. ಎರಡನೇದು ವಿಚಾರ ನಾನು ಹೇಳಲೇಬೇಕು, ಅವರ ಪುತ್ರ ಸಮರ್ಥ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವಂಥದ್ದು ನೋಡಿ ಎಷ್ಟು ಚೆಂದ ಇದೆ ಅಂತಂತಂದರೆ, ಅವ್ರನ್ನ ನಾನು ಯಾವಾಗಲೂ ಕೂಡ ಎಷ್ಟು ಚೆಂದ ಇದೆ ಅಂತಂತಂದರೆ, ಅವ್ರನ್ನ ಸುಮ್ಮನೆ ಕರ್ಕೊಂಡು ಬರ್ತಾ ಇಲ್ಲ ಚಿತ್ರರಂಗಕ್ಕೆ, ತಯಾರಿ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಭಾಳ ಸೀರಿಯಸ್ ಆಗಿ ಈ ರಂಗವನ್ನು ತಗೊಳ್ಬೇಕು ಅಂತನ್ನೋವಂಥದ್ದನ್ನು ಚಿಕ್ಕ ವಯಸ್ಸಿನಲ್ಲೇ ಅವ್ರ ತಲೆಗೆ ಅದನ್ನು ಹಾಕಿದ್ದಾರೆ. ಇವತ್ತು ಪ್ರತಿಯೊಂದು ಸಾಂಗಿನಲ್ಲಿರುವಂಥ ಅವ್ರ ಶ್ರಮ ನೋಡ್ತಾ ಇದ್ದರೆ ನಾನು ಹೇಳುತ್ತೆ, ಹೀ ಈಸ್ ಹಿಯರ್ ಟು ಸ್ಟೇ ಸರ್, ಹೀ ಈಸ್ ಹಿಯರ್ ಟು ಸ್ಟೇ ಅಂತನ್ನೋವಂಥದ್ದು. ಖಂಡಿತವಾಗ್ಲೂ ನಾನು ನಂಬಿದ್ದೀನಿ ಅದನ್ನು. ಪರಿಶ್ರಮದಿಂದ ಬಂದಂಥದ್ದು, ಬೆವರನ್ನು ಯಾರು ನಂಬಿಕೊಂಡು ಬಂದಿದ್ದಾರೆ ಅವರನ್ನು ಈ ಚಿತ್ರರಂಗ ಕೈ ಬಿಟ್ಟಿಲ್ಲ.
ಅದಕ್ಕೆ ಅವರ ಸಾಲಿನಲ್ಲಿ ಈ ಎರಡು ಪ್ರತಿಭೆಗಳು ಸೇರಲಿ ಅಂತನ್ನುವಂಥದ್ದು ನನ್ನ ಆಶಯ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಮುಂದಿನ ಸಿನಿಮಾಗೂ ಮತ್ತು ಈ ಸಿನಿಮಾಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲವು ಎಮೋಷನಲ್ ಬಾಂಡಿಂಗ್ ಇರುತ್ತೆ. ಇದು ಸಿನಿಮಾ ಅಂದರೆ ಎಲ್ಲೋ ಒಂದು ನಾವು ಸಾಂಗ್ ಬರಿತೀವಿ, ಇದು ನಮ್ಮ ಟೀಮ್ ಅನ್ನೋ ಒಂದು ಫೀಲ್ ನಮ್ಗೆ ಯಾವಾಗಲೂ ಬರುತ್ತೆ. ಸೊ ಅಷ್ಟು ಆತ್ಮೀಯವಾಗಿ ಟೆಕ್ನಿಷಿಯನ್ಸ್ನ ಜೊತೆಗೆ ಇಟ್ಕೋತಾರೆ ಅವರು. ಹಾಗಾಗಿ ಅವರ ಮೊದಲ ಒಂದೆರಡು ಸಿನಿಮಾಗಳ ನಂತರ ನಾನು ಇನ್ನೂ ಹೊಸಬ, ಅದರ ನಂತರ ಎಲ್ಲ ಸಿನಿಮಾಗಳಲ್ಲೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ನನಗೆ ತುಂಬ ಮುಖ್ಯವಾಗಿ ಇವತ್ತು ಒಂದು ಸಾಮ್ಯತೆ ಕಾಣಿಸ್ತಾ ಇರೋದು, ಒಂದು ಲಿಂಕ್ ಅನಿಸ್ತಾ ಇರೋದು ಅಂದರೆ ಗೌರಿ ಮತ್ತು ಮೊನಾಲಿಸಾ ಸಿನಿಮಾಗಳಲ್ಲಿ ಕಾಣಿಸ್ತಿರುವಂಥ ಒಂದು ಸಾಮ್ಯತೆ. ಮೊನಾಲಿಸಾ ಬಹುಶಃ 20 ವರ್ಷಗಳ ಹಿಂದೆ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಹೊಸ ಚೈತನ್ಯವನ್ನು, ಒಂದು ಸ್ಟೈಲಿಶ್ ಆಗಿ, ಒಂದು ಕಲರ್ಫುಲ್ ಆಗಿ ಒಂದು ಹೊಸ ಚೈತನ್ಯವನ್ನು ತಂದುಕೊಡ್ತು. ಬಹುಶಃ ಗೌರಿ ಕೂಡ ಅದನ್ನು ಮಾಡತ್ತೆ ಅನ್ನೋದು ದೃಢವಾದ ನಂಬಿಕೆ ನನಗಿದೆ. ಯಾಕೆ ಅಂದರೆ ಮೊನಾಲಿಸಾದಲ್ಲಿ ನಮ್ಗೆ ತುಂಬ ವಿಶೇಷ ಅನಿಸ್ತಿದ್ದು, ತೆರೆಯ ಮೇಲೆ ಇಬ್ಬರು ಮುದ್ದಾದ ಜೋಡಿಗಳು ತುಂಬ ರೇರ್ ಆಗಿ ನೋಡ್ತಿದ್ವಿ ನಾವು. ಅಷ್ಟು ಯುವ ಜೋಡಿಗಳು, ಅಷ್ಟು ಮುದ್ದಾದ ಜೋಡಿಗಳು ಕನ್ನಡ ಸ್ಕ್ರೀನಲ್ಲಿ ಸ್ವಲ್ಪ ದಿನಗಳಲ್ಲಿ ನೋಡಿರಲಿಲ್ಲ. ಆವಾಗ ಒಂದು ಹೊಸ ಡ್ಯಾನ್ಸರ್ ಮತ್ತು ಸದಾ ಮೇಡಮ್ ಅವರ ಜೋಡಿ ಆ ಟೈಮ್ಗೆ ಬಹಳ ಕ್ಯೂಟ್ ಆಗಿತ್ತು, ತುಂಬ ಯಂಗ್ ಆಗಿ, ತುಂಬ ಕ್ಯೂಟ್ ಆದ, ತುಂಬ ಬ್ಯೂಟಿಫುಲ್ ಆದ ಜೋಡಿ. ಅದೇ ರಿಪ್ಲಿಕಾ ನಾನು ನೋಡ್ತಾ ಇದ್ದೀನಿ ಸಮರ್ ಮತ್ತು ಸಾನ್ಯಾ ಅವರಲ್ಲಿ. ಈಗ ನೀವು ನೋಡ್ಬೋದು ತುಂಬ ಸಾಂಗ್ಗಳ ಕೆಳಗೆ, ಈಗ ರಿಲೀಸ್ ಆಗಿರೋ ಸಾಂಗ್ಗಳ ಕೆಳಗೆ ಕಮೆಂಟ್ ಇದೆ ಸಮರ್ಜಿತ್, ನಾನಲ್ಲ, ಬೇಕಾದ್ರೆ ನೀವು ಈಗಲೂ ಚೆಕ್ ಮಾಡಿ, ನಾನು ಹೇಳ್ತಿರೋದಲ್ಲ. ಅದರಲ್ಲಿ 80% ಕಮೆಂಟಲ್ಲಿ ಸಮರ್ಜಿತ್ ಅವರಲ್ಲಿ ಕನ್ನಡದ ಹೃತಿಕ್ ರೋಷನ್ನ ಜನ ನೋಡ್ತಾ ಇದ್ದಾರೆ. 80% ಆಫ್ ದ ಕಮೆಂಟ್, ಯು ಕ್ಯಾನ್ ಚೆಕ್, ನನ್ನ ಮಾತಲ್ಲ. ಸೊ ನಾನು ಕೂಡ ಮೊದಲ ಪ್ರೆಸ್ ಮೀಟಲ್ಲಿ ಆ ಮಾತು ಹೇಳಿದ್ದೆ. ಆಮೇಲೆ ಆ ತಂಡದಲ್ಲಿ ದುಡಿದ ಪ್ರತಿಯೊಬ್ಬರು, ಬಹುಶಃ ರಂಗಸ್ವಾಮಿ ಅವರನ್ನು ಸುಮಾರು ಸರಿ ಹೇಳಿದ್ದಾರೆ, ಅವ್ರು ಏನೋ ಒಂದು ಆಗ್ತಾರೆ ಮುಂದೆ ಅಂತ. ಎಲ್ಲ ಕೆ ಸರ್ ಇರ್ಬೋದು, ನಾವೆಲ್ಲ ದಿನ ಸಿಗೋರು, ಎಲ್ಲರ ಬಾಯಲ್ಲೂ ಅದೇ ಮಾತಿದೆ. ಆ ಮಾತು ಕನ್ನಡ ಚಿತ್ರರಂಗಕ್ಕೆ ಬಹಳ ಅವಶ್ಯಕತೆ ಇದೆ. ಒಬ್ಬ ಸುಂದರವಾದ, ಒಬ್ಬ ಕ್ಯೂಟ್ ಆದ ಹೀರೋ, ಒಬ್ಬ ನಾವೀಗ ಕತೆಗಾರರಾಗಿ ಯಾರನ್ನಾದ್ರೂ ನೆನೆಸ್ಕೊಂಡು ಕತೆ ಬರೀಬೇಕು ಅನಿಸ್ಬೇಕು. ಇವ್ರು ನೋಡಿದ್ರೆ ಇವ್ರಿಗೊಂದು ಕತೆ ಮಾಡಬೇಕು ಅನಿಸ್ಬೇಕು. ಆ ಥರದ ಒಬ್ಬ ಹುಡುಗ, ಒಬ್ಬ ಯುವಕ ಕನ್ನಡ ಚಿತ್ರರಂಗ ಬರ್ತಾ ಇದ್ದಾರೆ. ಎಲ್ಲರ ನಿರೀಕ್ಷೆ ಅಂದರೆ ಅವರು ಕನ್ನಡದ ಹೃತಿಕ್ ರೋಷನ್ಗಿಂತ ದೊಡ್ಡದಾಗಲಿ ಅಂತ ನಾನು ಹಾರೈಸ್ತೀನಿ. ಎರಡು ಸಾಂಗ್ ನಾನು ಬರೆದಿದ್ದೀನಿ ಈ ಸಿನಿಮಾದಲ್ಲಿ. ಆಲ್ರೆಡಿ ಒಂದು ರಿಲೀಸ್ ಆಗಿದೆ, ಸುಮ್ಮನೆ ಸೋತೆ ನಿಂತಲೆ ಅಂತ. ಮಜಾ ಏನು ಅಂದರೆ, ಇಷ್ಟು ಸಿನಿಮಾಗಳಲ್ಲಿ ಇಂದ್ರಜಿತ್ ಸರ್ಗೆ ಸಾಂಗ್ ಬರೆಯುವಾಗ ಒಂದೆರಡು ಇಂಗ್ಲೀಷ್ ಇರಲಿ ಅಂತಿದ್ರು ಅವರು. ನಾನು ಅದೇ ದಾಟಿಲಿ ಹೋಗಿ ಫಸ್ಟ್ ಇಂಗ್ಲೀಷ್ ಒಂದೆರಡು ಹಾಕ್ರೆ ಓಕೆ ಆಗ್ಬಿಡುತ್ತೆ ಅಂತ ಹಾಕಿದ್ರೆ ಬೇಡ ಅನ್ನೋದು ಸರ್. ಕನ್ನಡ ಇರಲಿ, ಇಂಗ್ಲೀಷೆಲ್ಲ ಯಾರು ಕೇಳಲ್ಲ ಅಂತ. ಅದು ಟ್ಯೂನ್ ಮಾಡುವಾಗ ಸುಮ್ಮನೆ ಸಾಂಗಲ್ಲಿ ನಾನೇ ಸನ್ಲೈಟಲ್ಲಿ ಅಂತ ಹಾಡ್ಬಿಟ್ಟಿದ್ರು ಯಾರು, ಜೆಸಿ ಗಿಫ್ಟು. ನನಗೆ ಅದೇನೋ ತುಂಬ ಮುದ್ದಾಗಿ ಕೇಳ್ತಾ ಇತ್ತು. ಸನ್ಲೈಟಲ್ಲಿ ಅನ್ನೋದು ಒಂದು ಪದ ಆಡಿದ್ರು ಅವರು. ಸರ್ ಅದು ಇಟ್ಕೊಳ್ಳೋಣ ಅಂತ ಇವ್ರ ಜೊತೆ ತುಂಬ ಹೋರಾಟ ಮಾಡಿದ್ದೀನಿ ನಾನು ಅದೊಂದು ಪದ ಉಳಿಸ್ಕೊಳ್ಳೋಕ್ಕೆ. ತುಂಬ ಮುದ್ದಾಗಿ ಕೇಳ್ತಾ ಇತ್ತು ಸೌಂಡಿಗೆ. ಸೊ ಇಂದ್ರಜಿತ್ ಸರ್ ಕೂಡ ತುಂಬ ಬದಲಾಗಿದ್ದಾರೆ. ಇಂಗ್ಲೀಷ್ ವರ್ಡ್ಗಳು ಬೇಡ, ಕನ್ನಡ ಬೇಕು ಅನ್ನೋ ಮಟ್ಟಿಗೆ ಅದಕ್ಕೂ ಒಳ್ಳೆ ಬದಲಾವಣೆ ಆ್ಯಕ್ಚುಲಿ ಅದು. ಸೊ ಸರ್ ಇಲ್ಲ, ಖಂಡಿತವಾಗಿ ತುಂಬ ಪಾಸಿಟಿವ್ ವೈಬ್ ಇದೆ, ಟೀಮಲ್ಲಿದೆ, ಸಿನಿಮಾದಲ್ಲಿದೆ. ಗೌರಿ ಇನ್ನೊಂದು ಮೊನಾಲಿಸಾ ಆಗಲಿದೆ, ಅದಕ್ಕಿಂತ ಆಗಲಿ ಅಂತ ಆಶಿಸ್ತೀನಿ. ಆಲ್ ದ ಬೆಸ್ಟ್ ಟು ಹೋಲ್ ಟೀಮ್. ಮೊದಲು ಯಾರಿಗೆ ಹೀರೋಯಿನ್
ಎಲ್ಲರಿಗೂ ನಮಸ್ಕಾರ. ಇವತ್ತು ಎಷ್ಟೊಂದು ಜನ ದಿಗ್ಗಜರಿದ್ದಾರೆ ಈ ಹಾಲಲ್ಲಿ. ಸೊ ನನಗೆ ಮಾತು ಬರ್ತಾ ಇಲ್ಲ, ತೊದಲ್ತಾ ಇದೆ ನಾಲ್ಗೆ, ಕ್ಷಮೆ ಇರಲಿ. ಮೊದಲನೇದಾಗಿ ನನ್ನ ಮೋಸ್ಟ್ ಫೇವ್ರೆಟ್, ನಾನು ಅವರ ದೊಡ್ಡ ಅಭಿಮಾನಿ ನಾದಬ್ರಹ್ಮ ಹಂಸಲೇಖ ಸರ್ ಅವರು ಇಲ್ಲಿದ್ದಾರೆ. ಸರ್ ನಿಜವಾಗ್ಲೂ ಏನಂತಾರೆ, ಆಡ್ತಾ ಆಡ್ತಾ ಭಾಷೆ, ಹಾಡ್ತಾ ಹಾಡ್ತಾ ರಾಗ ಅಂತಾರೆ. ನೀವು ಆ ರಾಗನ ನಿಮ್ಮ ಭಾಷೆಯಾಗೆ ಬದಲಾಯಿಸ್ಕೊಂಬಿಟ್ಟಿದ್ದೀರಾ. ಸಂಗೀತನೇ ನಿಮ್ಮ ಉಸಿರಾಗಿದೆ. ನೀವು ಕೊಟ್ಟಿರೋವಂಥ ಸಂಗೀತದಿಂದ ಇವತ್ತು ನಾವೆಲ್ಲರೂ ಉಸಿರಾಡ್ತಿದ್ದೀವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿಗೂ ನನಗೆ ಪ್ರತಿಯೊಂದು ಮ್ಯೂಸಿಕಲ್ಲೂ ರಿಲೇಟ್ ಮಾಡ್ಕೋಬೋದು ನಾವು. ಏನೋ ಜಾದೂ ಮಾಡ್ತೀರಾ ಸರ್ ನೀವು. ನಿಜವಾಗ್ಲೂ ಶಾರದೆಯ ಸುಪುತ್ರ ಅಂತಲೇ ಹೇಳ್ಬೋದು. ತುಂಬ ಹೆಮ್ಮೆ ಆಗ್ತಿದೆ ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ಭಾರಿ ದೊಡ್ಡ ಕ್ರಶ್ ಇತ್ತು ಧ್ಯಾನ್ ಅವ್ರ ಮೇಲೆ. ಇವತ್ತು ಅವ್ರನ್ನ ಎದುರುಗಡೆಯಿಂದ ನೋಡ್ತಾ ಇರೋದು ಈಗಲೂ ನನಗೆ ನಂಬಕ್ಕಾಗ್ತಾ ಇಲ್ಲ. ಬಿಕಾಸ್ ಅವ್ರು ಆ್ಯಕ್ಟಿಂಗ್ ಮಾಡೋದು ನಿಲ್ಲಿಸಿದಾಗ ನನಗೆ ಸಡನ್ನಾಗಿ ಬೇಜಾರಾಯ್ತು, ಯಾಕೆ ಇವ್ರು ಎಲ್ಲೂ ಕಾಣಿಸ್ಕೋತಾ ಇಲ್ವಲ್ಲ ಅಂತ. ಮೊನಾಲಿಸಾ ಹಾಡನ್ನೆಲ್ಲ ಅವಾಗ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ. ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಇನ್ನೇನು ಬೆಳಗ್ಗೆ ಯೂಟ್ಯೂಬ್ ಪ್ಲೇ ಮಾಡಿಕೊಂಡು ಒಂದಷ್ಟು ಹಾಡುಗಳು ಬರೋದು, ಅದರಲ್ಲಿ ಮೊನಾಲಿಸಾ ಅಂತ ಬರೋದು. ಸೊ ಇದನ್ನೆಲ್ಲ ನೋಡ್ಕೊಂಡು ನಮಗೆ ರಟ್ಟಾಗಿತ್ತು ಮನಸ್ಸಲ್ಲಿ. ಸ್ಕೂಲಲ್ಲೂ ಅದನ್ನೇ ಹಾಡ್ಕೊಂಡು ಬೆಳೆದಿದ್ದು ನಾವು. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಸದಾ ಮ್ಯಾಮ್, ಏಜಿಂಗ್ ಲೈಕ್ ಫೈನ್ ವೈನ್. ನಾನು ನಿಜವಾಗ್ಲೂ ಅಂದರೆ ಏನಂತಾರೆ, ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಓಕೆ ಈಗಲೂ ಹಾಗೆ ಇದ್ದಾರಲ್ಲ ಅಂತ ಅನ್ಕೋಬೋದು, ಎಡಿಟ್ ಮಾಡಿರ್ಬೋದು ಅಂತ ಅನ್ಕೋಬೋದು. ಬಟ್ ಎದುರುಗಡೆಯಿಂದ ನೋಡಿದಾಗಲೂ ಯು ಲುಕ್ ಲೈಕ್ ಅ ಗಾಡೆಸ್. ನಿಜವಾಗ್ಲೂ ನಾನು ಹೀಗೆ ನಿಮ್ಮ ಥರನೇ ಒಂದು ಕರಿಯರ್ ಗ್ರಾಫ್ ಇರಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ಇದ್ದಾರೆ ಇವತ್ತಿಲ್ಲಿ. ನಮ್ಮ ಹಾಡು ಬಿಡುಗಡೆ ಆಗಿದೆ. ಎಲ್ಲದಕ್ಕೂ ನನ್ನ ಕೃತಜ್ಞತೆಗಳನ್ನ ನಾನು ನಿಜವಾಗ್ಲೂ ಇಂದ್ರಜಿತ್ ಸರ್ಗೆ ಅರ್ಪಿಸಲೇಬೇಕು. ಯಾಕಂದರೆ ಇವತ್ತು ಸರ್ ನನಗೆ ಇಲ್ಲಿ ನಿಂತ್ಕೊಂಡು, ಈ ವೇದಿಕೆ ಮೇಲೆ ನಿಂತ್ಕೊಂಡು ಮೊನಾಲಿಸಾ 20 ವರ್ಷ ಆಗಿದೆ ಅಂತ ಏನು ನೀವು ಅನೌನ್ಸ್ ಮಾಡಿದ್ರಿ, ನನಗಿವಾಗ ನನ್ನ ಮೇಲೆ ಒಂದು ಭರವಸೆ ತುಂಬ ಹೆಚ್ಚಾಗಿದೆ. ಗೌರಿಯಿಂದ ನನ್ನ ಕರಿಯರು ತುಂಬ ಒಂದು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋ ಆ ಹುಮ್ಮಸ್ಸಿದೆಯಲ್ಲ, ನನಗೆ ಇವತ್ತು ತುಂಬ ಹೆಚ್ಚಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇವತ್ತು ನಿಮ್ಮೆಲ್ಲರನ್ನೂ ನೋಡಿ, ಅದು ಒಂದೇ ರೂಫ್ ಅಡಿ ನೋಡಿ ಕೈಕಾಲು ನಡುಕ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಟ್ ದಯವಿಟ್ಟು ನಮ್ಮ ಹಾಡಿಗೆ ಟೈಮ್ ಬರುತ್ತೆ, ಹಾಡಿಗೆ ಹಾಗೂ ಧೂಳೆಪ್ಸವ ಹಾಡಿಗೆ ಎಷ್ಟು ಪ್ರೋತ್ಸಾಹನ ನೀಡಿದ್ದೀರಾ, ಎಷ್ಟು ಪ್ರೀತಿನ ಹಂಚಿದ್ದೀರಾ. ಹಾಗೆ ಈ ಹಾಡಿಗೂ ಕೂಡ ನಮ್ಮ ಕವಿರಾಜ್ ಸರ್ ಬರೆದಿರೋದು. ಸೊ ಏನಂತಾರೆ, ರವಿ ಕಾಣದ್ದನ್ನ ಕವಿ ಕಂಡ ಅಂತ ಸರ್ ಅದ್ಭುತವಾಗಿ ಲಿರಿಕ್ಸನ್ನ ಬರೆದಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊತೀನಿ. ಇದೇ ಆಗಸ್ಟ್ 15 ನಮ್ಮ ಗೌರಿ ಸಿನಿಮಾ ನಿಮ್ಮೆದುರು ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಟಿಕೆಟ್ ತೊಗೊಂಡು ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಗಳಲ್ಲೇ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ, ಇಡೀ ಗೌರಿ ತಂಡಕ್ಕೆ, ಆ್ಯಂಡ್ ಸರ್ ಆ್ಯಂಡ್ ಆಲ್ ದ ಮೆಂಬರ್ಸ್ ಆಫ್ ಮೊನಾಲಿಸಾ ಚಿತ್ರಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲು ನಮ್ಮ ಲೆಜೆಂಡ್ರಿ ಹಂಸಲೇಖ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸರ್ ನೀವು ನಿಮ್ಮ ಸಾಂಗ್ಸ್ ಎಲ್ಲ ನಮ್ಮ ಜನ್ರೇಷನ್ ಮಾತ್ರ ಅಲ್ಲ, ಇನ್ನೂ 10 ಜನ್ರೇಷನ್ ಆದರೂ ಖಂಡಿತ ಮರೆಯೋಕ್ಕಾಗಲ್ಲ. ಅದಂಥ ಹಿಸ್ಟ್ರಿಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮರೆಯೋಕ್ಕಾಗದಿರೋವಂಥ ಒಂದು ಲೆಜೆಂಡ್ರಿ ಸ್ಟಾಟಸ್ ಇದೆ ಸರ್ ನಿಮಗೆ. ಸೊ ನೀವು ಇಲ್ಲಿ ಬಂದು ನಮ್ಮ ಈ ಸಾಂಗ್ಸ್ನ ರಿಲೀಸ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ನಾನು ಮತ್ತು ನಮ್ಮ ಡ್ಯಾಡಿ ಫೇವ್ರೆಟ್ ಸಿನಿಮಾ ಮೊನಾಲಿಸಾ ಫೇವ್ರೇಟ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನಮ್ಮ ಅಪ್ಪ ಎಲ್ಲ ಸಿನಿಮಾ ನಂಗೆ ಇಷ್ಟ. ಬಟ್ ಫೇವ್ರೆಟ್ ಪೇರ್ ಧ್ಯಾನ್ ಸರ್, ಸದಾ ಮ್ಯಾಮ್. ಡೆಫಿನೆಟ್ಲಿ ನಾನು ಬೆಳೆದಿದ್ದೀನಿ ಅವ್ರ ಜೊತೆ ಫೋಟೋ ನೋಡಿದಾಗ. ಬಟ್ ಧ್ಯಾನ್ ಸರ್ ಈಗಲೂ ಅದೇ ಥರ ಹ್ಯಾಂಡ್ಸಮ್ ಆಗಿದ್ದಾರೆ. ಸದಾ ಮ್ಯಾಮ್ ವೆರಿ ಬ್ಯೂಟಿಫುಲ್. ಸೊ ವೆರಿ ನೈಸ್. ಈಗಲೇ ನಿಮ್ಮ ಮುಂದೆ ಈಗ ಇವೆಂಟಲ್ಲಿ ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಇಡೀ ಟೀಮ್ ಅವರು, ಶರಣ್ ಸರ್, ನಿಮ್ಮ ಕಾಮಿಡಿ ಮಾತ್ರ ಅಲ್ಲ ಸರ್, ನಿಮ್ಮ ಪಾಸಿಟಿವ್ ಎನರ್ಜಿ,
ಯಾವಾಗಲೂ ಇದೇ ಥರ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನೀವು ಸಪೋರ್ಟ್ ಮಾಡೇ ಇರೋದು ಕಮ್ಮಿ, ತುಂಬ ಸಪೋರ್ಟ್ ಮಾಡಿದ್ದೀರಾ. ನಿಜವಾಗ್ಲೂ ಒಂದೊಂದು ಮಾತಲ್ಲೂ ಅಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ತೀರಾ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಸರ್ ಮಾತಾಡೋಕ್ಕೆ. ಸೊ ಥ್ಯಾಂಕ್ ಯು ಸರ್. ಎಲ್ಲರೂ ಈಗ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ಅಷ್ಟೊಂದು ಹೊಗಳಿದ್ದಾರೆ ನನಗೆ. ಆದರೆ ನನಗಿನ್ನ ಆ ಪ್ರೇಸು ಅದೆಲ್ಲ ನಾನು ಇನ್ನೂ ಮೀಟ್ ಮಾಡಿಲ್ಲ ಅನಿಸುತ್ತೆ. ಆ ಸ್ಟ್ಯಾಂಡರ್ಡ್ನ ಇನ್ನೂ ತುಂಬ ಕಲಿಯೋದಿದೆ. ಕೆ ಸರ್ 100th ಫಿಲಮು ಲೆಜೆಂಡ್ರಿ. ಅದು ನಿಜವಾಗ್ಲೂ ಸರ್ ಅಷ್ಟೊಂದು ಹೊಗಳಿದ್ದಾರೆ. ಆದರೆ ನಾನು ಎಷ್ಟೊಂದು ಕಲ್ತಿದ್ದೀನಿ ಕೆ ಸರಿಂದ. ಆಮೇಲೆ ಅವರು ಸೆಟ್ಟಲ್ಲಿ ಅಂತೂ ನಮ್ಮ ನಿಜವಾಗ್ಲೂ ಒಂದು ಫ್ರೆಂಡ್ ಥರ, ಒಂದು ಬೆಸ್ಟ್ ಫ್ರೆಂಡ್ ಥರ ಎಲ್ಲ ಊಟ ಮಾಡ್ಕೊಂಡಿದ್ವಿ, ಊಟ ತಿಂಡಿ ಮಾಡಿದ ಜೊತೆಗೆ. ಆಮೇಲೆ ಆ ಸಮಯ ಕಳೆದಿದ್ದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಆಮೇಲೆ ರಂಗಸ್ವಾಮಿ ಸರ್ ನಿಜವಾಗ್ಲೂ ಥ್ಯಾಂಕ್ ಯು ಸರ್ ಬಂದಿರೋದಕ್ಕೆ. ನಮ್ಮ ಟೀಮ್ ಅವರೆಲ್ಲ ಈಗ ನೋಡ್ತಾರೆ, ತುಂಬ ಖುಷಿ ಆಗ್ತಾ ಇದೆ. ಕಲ್ಯಾಣ್ ಸರು, ಕವಿರಾಜ್ ಸರು, ಬಿ ಎ ಮಧು ಸರ್ ಎಲ್ಲರೂ ಬಂದಿರೋದು ಥ್ಯಾಂಕ್ ಯು. ನೀವೆಲ್ಲ ಈ ಸಪೋರ್ಟ್ ಕೊಟ್ಟಿರೋದಕ್ಕೆ ನಾನು ಈ ಸಿನಿಮಾದಲ್ಲಿ ನಂದೊಂದು ಚಿಕ್ಕ ಪಾತ್ರ ಮಾಡಿರೋದು ಆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ನಾನು ಹೋಪ್ ಮಾಡ್ತೀನಿ. ಈ ಜನರೆಲ್ಲ ನಮ್ಮ ಜನರು ಈ ಸಿನಿಮಾ ನೋಡಿದಾಗ ನೀವೆಲ್ಲ ಹಾಕಿರೋ ಹಾರ್ಡ್ ವರ್ಕು ಆ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ. ಈಗ ಖಂಡಿತ ನಮ್ಮ ಸೂಪರ್ ಸ್ಟಾರ್ ನಮ್ಮ ಡ್ಯಾಡಿ, ನಿಜವಾಗ್ಲೂ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ. ತುಂಬ 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 ಸಪೋರ್ಟ್ ಮಾಡಿದ್ದಾರೆ. ಏನೇ ಆಗಿದ್ದೀನಿ, ಏನೇ ಆಗ್ತೀನಿ ನಾನು ಈ ಫ್ಯೂಚರಲ್ಲಿ, ನಾನು ನಮ್ಮ ಡ್ಯಾಡಿ ಇಲ್ಲದೆ ಇದ್ದರೆ ನಾನು ಖಂಡಿತ ಏನೂ ಆಗ್ತಿರ್ಲಿಲ್ಲ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಡೆಫಿನೆಟ್ಲಿ ಸಾನ್ಯ ಅವರು ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರಿಂದ ತುಂಬ ಕಲಿಯೋದಿತ್ತು. ಅಷ್ಟೇ, ಥ್ಯಾಂಕ್ ಯು. ಫೇವ್ರೆಟ್ ನಟ ಶರಣ್ ಸರ್ ಹೆಸರು ತಗೊಳ್ಳೋದೇ ಮರ್ತು ಹೋದೆ, ಸಾರಿ ಸರ್. ಬಟ್ ನಿಜವಾಗ್ಲೂ ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮ ಇಲ್ಲೇ ಇದ್ದಾರೆ, ದೊಡ್ಡ ದೊಡ್ಡ ಅಭಿಮಾನಿ ಸರ್ ನಿಮಗೆ. ನಿಮ್ಮ ಪ್ರತಿ ಒಂದು ಮೂವಿನೂ ರಿಪೀಟಲ್ಲಿ ಹಾಕಿ ಟಿ ವಿಲಿ ಪ್ಲೇ ಮಾಡಿ ನೋಡಿ ಅಂದರೆ ಸರ್ ನಿಮ್ಮ ಹಾಸ್ಯದ ಟೈಮಿಂಗ್ ಏನಿದೆ ಅದನ್ನು ಯಾರೂ ಮುಟ್ಟಕ್ಕಾಗಲ್ಲ. ಮತ್ತೊಬ್ಬ ಶರಣ್ ಹುಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಒಂದು ಸ್ಫೂರ್ತಿ ಸರ್ ನೀವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೆ ಸರ್ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಬೀಯಿಂಗ್ ಹಿಯರ್. ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಬಟ್ ದಯವಿಟ್ಟು ನಮ್ಮ ಗೌರಿಗೆ ನಿಮ್ಮ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಪ್ರೀತಿ ಮಾಡೋ ಸ್ವಾತಂತ್ರ್ಯ ಗೌರಿ ಕೊಡ್ತಾ ಇದೆ. ಪ್ರೀತಿ ಹಂಚೋ ಸ್ವಾತಂತ್ರ್ಯದ ದಿವಸ ಗೌರಿ ನಿಮಗೆ ತಂದು ಕೊಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಅದು ಇಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ ಇಬ್ಬರು. ಕನ್ನಡದ ಪ್ರತಿಭೆ, ಕರ್ನಾಟಕದ ಪ್ರತಿಭೆ ಮತ್ತು 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 ಇಂಥ ಒಂದು ಪ್ರತಿಭೆಗಳನ್ನ ಬೆಂಬಲಿಸಿ. ಯಾಕೆ ಅಂತಂದರೆ ನನಗೆ ಗೊತ್ತು, ವೈಯಕ್ತಿಕವಾಗಿ ತಂದೆ ಥರ ಹೇಳ್ತಾ ಇಲ್ಲ, ದಿನನಿತ್ಯ 5 ವರ್ಷ ಸತತವಾಗಿ 12 ಗಂಟೆ 10ರಿಂದ 12 ಗಂಟೆ ಏನೂ ಕೇಳಿದೆ, ಪ್ರಶ್ನೆಗಳು ಕೇಳಿದೆ, ಉತ್ತರ ಗೊತ್ತಿಲ್ಲದೆ, ಭವಿಷ್ಯ ಗೊತ್ತಿಲ್ಲದೆ 12 ಗಂಟೆ ಸತತವಾಗಿ ಡ್ಯಾನ್ಸು, ಆ್ಯಕ್ಟಿಂಗು, ಆ್ಯಕ್ಷನ್ನು, ನಟನೆ, ತರಬೇತಿದಾರರು ಬರೋರು, ಕಲಿಸೋರು, ಹೋಗೋರು. ಏನು ಹೋಗೋನು, ಚೇತನ್ ಹತ್ರ ಹೋಗೋನು, ಚೇತನ್ ಡಿಸೋಜ್ ಹತ್ರ 2 ಅವರಲ್ಲಿ ಮಾಡೋನು, ಮತ್ತೆ ವಾಪಸ್ ಬರೋನು, ಮತ್ತೆ ಊಟ ಮಾಡೋನು, ಮತ್ತೆ ಡ್ಯಾನ್ಸ್ ಮುರಳಿ ಮಾಸ್ಟರ್ ಹತ್ರ ಹೋಗೋಣ. ಈ ಥರ ಮತ್ತೆ ವಾಪಸ್ ಬಂದು ಸಾಯಂಕಾಲ ನಮ್ಮ ಜಿಮ್ ಇನ್ಸ್ಟ್ರಕ್ಟರ್ ಭರತ್ ಗೌಡ ಅವ್ರ ಹತ್ರ ಹೋಗೋನು. ಅಲ್ಲಿ ಅವ್ರ ಹತ್ರ ಯಾವುದೇ ಒಂದು ಸಪ್ಲಿಮೆಂಟ್ಸ್ ಇರಲಿ, ಅದಿರಲಿ ಇದಿರಲಿ ಯಾವುದೂ ತಗೊಳ್ದೇನೆ, ಅವರು ಸಪ್ಲಿಮೆಂಟ್ಸ್ ತಗೊಳ್ತಾ ಇವನು ತಗೊಳ್ತಾ ಇಲ್ಲ, ತಗೊಳ್ದೇನೆ 2 ಅವರ್ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಇವತ್ತು ಈ ಹಂತ ತಲುಪಿದ್ದಾನೆ. ನನಗೆ ಖುಷಿ ಕೊಟ್ಟಿದೆ. ಡೆಫಿನೆಟ್ಲಿ ನಮ್ಮ ತಂದೆನೂ ಹೇಳೋರು, ಕಷ್ಟಪಟ್ಟರೆ ದೇವ ಸುರಿಸಿದ್ರೆ ಡೆಫಿನೆಟ್ಲಿ ಅದು ಪ್ರತಿಫಲ ನೋಡ್ಬೋದು ಅಂತ. ಒಂದು ಸಣ್ಣ ಟೂರ್ನಮೆಂಟ್ ಇದ್ದಿದ್ದೆ ಹಿಂದೆ ಹೇಳಿದೆ, ಅವಾಗ ಇದೇ ಮಾತು ಹೇಳಿದ್ರು, ಇದೇ ಮಾತು ಹಿಂಗೆ ಹೇಳ್ತಾ ಇದ್ದೀನಿ. ಮತ್ತು ಸಾನ್ಯಾ ಅಫ್ಕೋರ್ಸ್ ಹುಟ್ಟೋದೇ ನಟನವಾಗಿ ಅನ್ಸುತ್ತೆ. ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದರು, ನಟನೆ ಮಾಡ್ತಾ ಬಂದರು, ರಾಜ್ಯ ಪ್ರಶಸ್ತಿ ಬಂತು. ಅದಾದ ನಂತರ ಯಾವಾಗ ನಾನು ಅವ್ರ ಕಾರ್ಯಕ್ರಮ ನೋಡಿದ್ರು, ಯಾರೇ ಕೇಳಿದ್ರು, ನನ್ನ ಸ್ನೇಹಿತ ಸುದೀಪ್ ಅವ್ರು ಕೇಳಿದಾಗಲೂ ಅಷ್ಟೇ ಬಿಗ್ ಬಾಸ್ ಅಲ್ಲಿ, ಇಲ್ಲ ನಾನು ಹೀರೋಯಿನ್ ಆಗಬೇಕು, ನಟನೆ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋರು. ಇವತ್ತು ಅವರ ಕನಸು ನನಸಾಗಿದೆ. ಡೆಫಿನೆಟ್ಲಿ ಇವರು ಒಂದು ದೊಡ್ಡ ಯಶಸ್ಸು ಕಾಣ್ತಾರೆ, ಒಂದು ದೊಡ್ಡ ಹೀರೋಯಿನ್ ಆಗಿ ಬೆಳೀತಾರೆ. ಅದರ ಬಗ್ಗೆ 2 ಅನುಮಾನನೂ ಇಲ್ಲ. ಮತ್ತು ಕನ್ನಡ ಅಂತ ಅದ್ಭುತವಾಗಿ ಮಾತಾಡ್ತಾರೆ. ಈ ಹಿಂದೆ ಇದೇ ಜಾಗದಲ್ಲಿ ಹೇಳಿದ್ದೆ,
ಮತ್ತು ಒಳ್ಳೆ ಭವಿಷ್ಯದ ಇಬ್ಬರಿಗೂ ಗುಡ್ ಲಕ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಈ ಸಾಂಗ್ ನೋಡಿದ್ರೆ ಈಗ ಇನ್ನೊಂದು ಸಾಂಗು ನನಗೆ ತುಂಬ ಹತ್ತಿರವಾದ ಸಾಂಗು, ಅದು ಕೆ ಕಲ್ಯಾಣ್ ಅವರು ಬರೆದಿದ್ದಾರೆ. ಅದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಅಂತ ಹೇಳಿದವರು ನಮ್ಮನೆ ಹಂಸಲೇಖ ಅವರ ನನ್ನ ಹಂಸಲೇಖ ಅವರ ನಂಟು ತುಂಬ ಹಿಂದೆ. ಯಾಕೆ ಅಂತಂದರೆ ನಮ್ಮ ತಂದೆಯವರ ಸಮಕಾಲೀನವರು ಅಂತ ಹೇಳೋದ, ಅಥವಾ ಒಂದು ಪ್ರಿಂಟಿಂಗ್ ಪ್ರೆಸ್ ಇನ್ನ ಒಂದು ಹಿನ್ನೆಲೆ ಇದ್ದು ಇಬ್ಬರು ಬಂದಿರೋದು ಅಂತ ಹೇಳೋದ, ಅಥವಾ ಆ ಥರ ಒಂದು ಹಿನ್ನೆಲೆ ಇಟ್ಕೊಂಡು ಇವತ್ತು ಅವರ ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ. ಮತ್ತು ಇವತ್ತು ಹಂಸಲೇಖ ಅವರ ಒಂದು ಪ್ರಿಂಟಿಂಗ್ ಪ್ರೆಸ್ಸಿಂದಾನೇ ಒಂದು ಹಿನ್ನೆಲೆಯಿಂದ ಬಂದು ಕಷ್ಟಪಟ್ಟು ಇವತ್ತು ನಮ್ಮನ್ನೆಲ್ಲರನ್ನೂ ಏನಂತಾರೆ ಹಾಡೋಗಿ ಮಾಡಿ, ನೃತ್ಯ ಮಾಡೋಂಗೆ ಮಾಡಿ, ಮತ್ತು ಪ್ರತಿ ಬಾರಿನೂ ಅವರ ಸಾಂಗ್ ರೇಡಿಯೋನಲ್ಲಿ ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಪ್ರತಿಭೆಗೆ ನನಗೆ ಮಾತುಗಳು ಬರ್ತಾ ಇಲ್ಲ. ಇಂದು ಎಕ್ಸ್ಟ್ರಾರ್ಡಿನರಿ ನಮ್ಮನ್ನೆಲ್ಲ ಹುರಿದುಂಬಿಸಿದ್ದಾರೆ, ನಮ್ಮೆಲ್ಲ ಇನ್ಸ್ಪೈರ್ ಮಾಡಿದ್ದಾರೆ ಅವರ ಸಂಗೀತದ ಮೂಲಕ. ಅವರು ವೇದಿಕೆ ಮೇಲೆ ಬರಬೇಕು ದಯಮಾಡಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ತಾಯಿ ಇಂದಿರಾ ಲಂಕೇಶ್ ಬಂದಿದ್ದಾರೆ. ಅವರು ಬಂದು ನಮ್ಮ ಹಂಸಲೇಖ ಸರ್ಗೆ ಒಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಂತೀನಿ. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಒಂದು ಶೀರ್ಷಿಕೆ ಒಂದು ಹೆಸರಿಟ್ಟಿದ್ದೀನಿ ಅಂತ. ಮತ್ತು ಗೌರಿ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಅವಳ ಒಂದು ಆಶೀರ್ವಾದದಿಂದ. ಯಾಕೆ ಅಂತಂದರೆ ಆ ಮುಹೂರ್ತದ ದಿನ ಅವಳ ಸಮಾಧಿಯ ಹತ್ರ ಹೋಗಿ ಅವಳಿಗೆ ಸನ್ಮಾನಿಸಿ ಅವಳ ಒಂದು ಆಶೀರ್ವಾದವನ್ನು ತಗೊಂಡು ನಾನು ಮುಹೂರ್ತಕ್ಕೆ ಬಂದಿದ್ದು. ಅದ್ಭುತವಾಗಿ ಮೂಡಿ ಬಂದಿದೆ. ಸೆನ್ಸಾರ್ ಅವರು ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ತುಂಬ ಮೆಚ್ಚುಗೆ ಮಾತುಗಳನ್ನ ಆಡಿ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಇಡೀ ತಂಡ ಗೆದ್ದಿದೆ. 2 ಸಾಂಗ್ ಅದ್ಭುತವಾಗಿ ಹಿಟ್ಟಾಗಿದೆ ಮತ್ತು ಬಿಸ್ನೆಸ್ ಆಗಿದೆ, ಏರಿಯಾಗಳು ಸೇಲ್ ಆಗಿದೆ. ನಮ್ಮ MMCH ಮೈಸೂರಿನ ಏರಿಯಾನ ನಮ್ಮ ಗಂಗಾಧರ್ ಅವರು ಈಗಾಗಲೇ ತೊಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಮತ್ತು ಜಯಣ್ಣ ಫಿಲ್ಮ್ಸ್ ಅವರು ಎಂಟೈರ್ ಕರ್ನಾಟಕ ಪರ್ಚೇಸ್ ಮಾಡಿದ್ದಾರೆ. ತುಂಬ ಖುಷಿಯಿಂದ August 15 ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅವರೇ ತೊಗೊಂಡಿದ್ದಾರೆ, ಕೊಂಡ್ಕೊಂಡಿದ್ದಾರೆ. ಸೊ ಆನಂದ್ ಅಡಿ ಅವರು, ಇವತ್ತು ವಿಷ್ಣು ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ಆನಂದ್ ಬಾಡಿಯ ರೈಟ್ಸನ್ನು ತಗೊಂಡಿದ್ದಾರೆ ಮತ್ತು ಡಬ್ಬಿಂಗ್ ರೈಟ್ಸು ಸೇಲ್ ಆಗಿದೆ. ಸೊ ಇಡೀ ತಂಡ ಗೆದ್ದಿದೆ. ಈ ಗೆಲ್ಬೇಕಾದ್ರೆ ನಾನೊಬ್ಬನೇ ಒಬ್ಬ ನಿರ್ದೇಶಕನಾಗಿ ಗೆಲ್ಲಬೇಕು. ಸೊ ಅದರ ಮುಂಚೆ ಒಂದು ನನ್ನ ಅಕ್ಕನ ಮೇಲಿದ ಪ್ರೀತಿಗೋಸ್ಕರ ಈ ಸಾಂಗು ಕೆ ಕಲ್ಯಾಣ್ ಅವರು ಬರೆದಿರೋಂಥ ಸಾಂಗು, ಜೆಸ್ಸಿ ಗಿಫ್ಟ್ ಅವರ ಮ್ಯೂಸಿಕ್ಕು, ಸಂಗೀತ, ನಿಮ್ಮೆಲ್ಲರ ಪ್ರೀತಿಯ ಮತ್ತು ಅಚ್ಚುಮೆಚ್ಚಿನ ಹಂಸಲೇಖ ಸರ್ ಅವರು ಈ ಸಾಂಗನ್ನು ರಿಲೀಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಆ ಸಾಂಗ್ ಆದ ನಂತರ ಹಂಸಲೇಖ ಅವರ ಮಾತು ನಮ್ಮ ಜೊತೆ ಒಂದು ಮುಖಾಮುಖಿ ಮಾತುಕತೆಗಳೊಂದು 2 ಇದೆ.
ಇವತ್ತು ಹಂಸಲೇಖ ಸರ್ ಯಾಕಿದ್ದಾರೆ ಅಂದರೆ ಇದು ಗೌರಿ ಒಂದು ಸಂಗೀತಮಯ ಚಿತ್ರ, ಒಂದು ಸಂಗೀತ ಆಧಾರಿತ ಚಿತ್ರ ಮತ್ತು ನಮಗೆ ಕನ್ನಡಕ್ಕೆ, ಕರ್ನಾಟಕಕ್ಕೆ ಅಥವಾ ಇಡೀ ಭಾರತಕ್ಕೆ ಒಂದು ಸಂಗೀತ ಆಧಾರಿತ ಸಿನಿಮಾ, ಹಾಡುಗಳ ಮೂಲಕನೇ ಒಂದು ಸಿನಿಮಾ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಹಂಸಲೇಖ ಸರ್ ಅವರು. ಪ್ರೇಮಲೋಕ ಮೂಲಕ, ಹಾಡಿನ ಮೂಲಕ, ಅಷ್ಟು ಹಾಡುಗಳಿದ್ದು ಒಂದು ಕಥೆಯನ್ನು ಹಾಡುಗಳ ಮೂಲಕ ಹೇಳಿ ನಿರೂಪಣೆ ಮಾಡಿ ಒಂದು ಯಶಸ್ಸು, ಅದು ಯಾವ ಥರ ಯಶಸ್ಸು, ವರ್ಷಾನುಗಟ್ಟಲೆ ಓಡುವಂಥ ಒಂದು ಸಿನಿಮಾ ಮಾಡಿಕೊಟ್ಟಿದ್ದು ಅವರ ಸಂಗೀತ ಹಂಸಲೇಖ ಸರ್. ಸೊ ಇವತ್ತು ಹಲವಾರು ವರ್ಷಗಳ ನಂತರ ಇವತ್ತು ಸಾಂಗುಗಳೇ ಸಿನಿಮಾಗಳಲ್ಲಿ ಕಡಿಮೆ ಆಗ್ತಾ ಇದೆ. ಒಂದು ಸಾಂಗು, 2 ಸಾಂಗು, ದೊಡ್ಡ ಬಜೆಟ್ಟಿನ ಸಿನಿಮಾಗಳು, ದೊಡ್ಡ ಹೀರೋಗಳ ಸಿನಿಮಾಗಳು 1 ಹಾಡು 2 ಹಾಡುಗಳಿರುತ್ತೆ. ಅಂಥ ಸಮಯದಲ್ಲಿ ನಾನಿವತ್ತು ಗೌರಿ ಸಿನಿಮಾ 7 ಸಾಂಗನ್ನು ಇಟ್ಕೊಂಡು ಒಂದು ನಿರೂಪಣೆ ಮಾಡಿ ಒಂದು ಸಂಗೀತ ಆ ಥರದ ಸಿನಿಮಾ ಮಾಡಿದ್ದೀನಿ. ಸೊ ಅದಕ್ಕೆ ಇವತ್ತು ಈ ಒಂದು ಆಡಿಯೋ ರಿಲೀಸ್ ಫಂಕ್ಷನ್ಗೆ ಮುಖ್ಯ ಅತಿಥಿಗಳಾಗಿ, ತುಂಬ ಅರ್ಥಪೂರ್ಣವಾಗಿ ಹಂಸಲೇಖ ಸರ್ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮ ಸಾಂಗನ್ನು ರಿಲೀಸ್ ಮಾಡಿದ್ದಾರೆ. ಸೊ ಹಂಸಲೇಖ ಸರ್ ಅವರಿಗೆ ನನ್ನ ಒಂದು 2 ಪ್ರಶ್ನೆ. ಒಂದು, ಸಂಗೀತ ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ, ಯಾಕೆ ಮುಖ್ಯ ಆಗುತ್ತೆ, ಅದು ಒಬ್ಬ ಸಂಗೀತಗಾರನಾಗಿ, ಒಬ್ಬ ಸಂಗೀತ ನಿರ್ದೇಶಕರಾಗಿ ನೀವು ಒಂದು ನಮ್ಮ ಪತ್ರಕರ್ತರಿಗೆ, ನಮ್ಮ ಸ್ನೇಹಿತರಿಗೆ ಹೇಳಬೇಕು ಅಂತ. ಸಂಗೀತ ನಮ್ಮ ಚಿತ್ರಕ್ಕೆ ಅಥವಾ ಚಿತ್ರಗಳಿಗೆ ಅದೇನು ಸಾರ್ವತ್ರಿಕ ಪ್ರಶ್ನೆ ಮತ್ತು ಸಾರ್ವತ್ರಿಕ ಉತ್ತರ. ಬದುಕಿನಲ್ಲಿ ಏನೇನೋ ಶಬ್ದಗಳು ಕೇಳ್ತಾ ಇರ್ತೀವಿ. ದೇವಸ್ಥಾನದ ಗಂಟೆ, ಬಾಗಿಲು ತೆಗೆದ ಶಬ್ದ, ಸ್ಕೂಟರ್ ಸ್ಟಾರ್ಟ್ ಆಗಿದ್ದು, ಸ್ಕ್ರೂ ಡ್ರೈವರು, ಸುತ್ತಿಗೆ, ಹತ್ತಿದ್ದು, ಕೂಗಿದ್ದು ಎಲ್ಲ ಶಬ್ದಗಳಿದೆ. ಅದೆಲ್ಲ ಸಂಗೀತ ಅಲ್ಲ, ಆದರೆ ಸಿನಿಮಾದಲ್ಲಿ ಅದೇ ಸಂಗೀತ. ಈ ಫೋಲಿ ಅಂತಾರಲ್ಲ, ಈ ಪರಿಸರದ ಶಬ್ದಗಳು, ಆ ಶಬ್ದಗಳನ್ನು ತೆಗೆದುಬಿಟ್ರೆ ಸಿನಿಮಾ ದೊಡ್ಡ 0. ಶಬ್ದದಿಂದ ನಾದ. ಶಬ್ದ ಒಂದು ದೊಡ್ಡ ಮಾವಿನ ಮರ, ಅದನ್ನು ತಿನ್ನಕ್ಕಾಗಲ್ಲ, ಆದರೆ ಅದರಲ್ಲಿರುವುದು ಶಬ್ದದಲ್ಲಿ ನಾದ. ಮಾವಿನ ಹಣ್ಣು, ಮಾವಿನ ಹಣ್ಣನ್ನು ತಿನ್ಬೋದು, ನಾದವನ್ನು, ಶಬ್ದವನ್ನು ತಿನ್ನಕ್ಕಾಗಲ್ಲ. ಅಂದರೆ ಸಿನಿಮಾದಲ್ಲಿ ಶಬ್ದವೂ ಸಂಗೀತ, ನಾದವೂ ಶಬ್ದ, ಇವೆರಡೂ ಇಲ್ಲದೆ ಚಲನಚಿತ್ರ ಚಾನ್ಸೇ ಇಲ್ಲ. ಯಾಕೆಂದರೆ ಸಿನಿಮಾದಲ್ಲಿ ಮ್ಯೂಸಿಕ್ ಆಫ್ ಮಾಡಿ ನೀವು ಒಂದ್ಸರಿ ಸಿನಿಮಾ ನೋಡಿ, ಏನು ಕಾಣುತ್ತೆ, ಏನು ಕಾಣಲ್ಲ, ನಿಮ್ಗೆ ಏನೂ ಗೊತ್ತಾಗಲ್ಲ. ಸಿನಿಮಾ ಮತ್ತು ಅದರ ವಸ್ತುವನ್ನು ಅಂಡರ್ಲೈನ್ ಮಾಡೋದೇ ಮ್ಯೂಸಿಕ್. ನಿರ್ದೇಶಕ ಏನೇನು ಯೋಚನೆ ಮಾಡ್ತಾನೋ ಆ ಯೋಚನೆ ಅಲ್ಲಿ ಅಂಡರ್ಲೈನ್ ಮಾಡಬೇಕಾಗುತ್ತೆ. ಆ ಅಂಡರ್ಲೈನಿಂಗ್ ಫ್ಯಾಕ್ಟ್ ಮ್ಯೂಸಿಕ್ಕಿಂದ ಬರುತ್ತೆ. ಪ್ಲಸ್ ಈ ಪರಿಸರದ ಶಬ್ದಗಳು ಮತ್ತು ಮ್ಯೂಸಿಕ್ಕು. ಅದಕ್ಕಿಂತಲೂ ಮುಖ್ಯವಾಗಿ ಭಾರತದ ಸಿನಿಮಾಗಳು ಸಂಗೀತವನ್ನು ಇಲ್ಲದ ಸಿನಿಮಾಗಳನ್ನು ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ರಾಜ್ ಕಪೂರ್ ಹೇಳ್ತಾರೆ, ಭಾರತೀಯ ಸಿನಿಮಾಗಳಲ್ಲಿ ಹಾಡು ಇಲ್ಲದನ್ನು ನಾನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತ. ಅದೇ ರೀತಿ ಎಲ್ ವೈದ್ಯನಾಥನ್ ಒಂದು ಮಾತು ಹೇಳ್ತಾರೆ, ಏನಂದರೆ ಚಲನಚಿತ್ರದಲ್ಲಿ ಹಿನ್ನೆಲೆ ಸಂಗೀತವೇ ನಿಜವಾದ ನಿರ್ದೇಶಕ ಅಂತ ಹೇಳ್ತಾರೆ. ಇದು ಎಲ್ ವೈದ್ಯನಾಥನ್ ಹೇಳಿರೋದು. ಈ 2 ಸ್ಟೇಟ್ಮೆಂಟ್ಗಳ ಮೇಲೆ ನೀವು ಇಂಡಿಯನ್ ಸಿನಿಮಾಗಳನ್ನ ಯೋಚನೆ ಮಾಡಿದ್ರೆ, ದೇರ್ ಇಸ್ ನೋ ಹಿಟ್ ಫಿಲ್ಮ್ ಇನ್ ಇಂಡಿಯನ್ ಸ್ಕ್ರೀನ್ ವಿತೌಟ್ ಹಿಟ್ ಸಾಂಗ್ಸ್. ಹಿಟ್ ಸಾಂಗ್ಸ್ ಇಲ್ಲದೆ ಇಂಡಿಯನ್ ಸಿನಿಮಾಸ್ ಇಲ್ಲವೇ ಇಲ್ಲ. ಆದ್ದರಿಂದ ಸಿನಿಮಾಗಳು ಇವತ್ತು ಹಾಡುಗಳನ್ನು ಕಳ್ಕೊಳ್ತಿದೆ ಅಷ್ಟೇ, ಆದರೆ ಹಾಡುಗಳು ಎಲ್ಲೂ ಕಳೆದೋಗಲ್ಲ. ಹಾಡುಗಳಿಲ್ಲದೆ ಇಂಡಿಯನ್ ಸಿನಿಮಾಸ್ ಇಲ್ಲ ಅನ್ನೋದು ಸಿದ್ಧಾಂತ. ಆದ್ದರಿಂದ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹುಚ್ಚು ಬಂದು ಕನ್ನಡದ ಸೂಪರ್ ಸ್ಟಾರ್ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗ್ಬಿಟ್ಟಿದೆ. ಕನ್ನಡದ ಜೊತೆಯಲ್ಲಿ ಇಲ್ಲಿ ಬೇರ್ ಕನೆಕ್ಷನ್ ಇತ್ತು, ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ಟಾಗ್ಬಿಟ್ಟಿದೆ. ಇವರೆಲ್ಲ ಭಾರತದಾದ್ಯಂತ
ಖ್ಯಾತ ನಾಯಕರಾಗ್ತಾರೆ ಅನ್ನೋದು ಒಂದು ಭ್ರಮೆ. ದಕ್ಷಿಣದಿಂದ ಯಾವುದಾದ್ರೂ ಸುಂದರವಾದ ಹೀರೋಯಿನ್ ಇದ್ರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು 20 ವರ್ಷ ಬದುಕೋದಷ್ಟೇ ಹೊರತು ರಜನಿಕಾಂತ್ ಆಗಲಿ, ಕಮಲಾಸನ್ ಆಗಲಿ, ಮಮ್ಮೂಟಿ ಆಗಲಿ, ಮೋಹನ್ ಲಾಲ್ ಆಗಲಿ ಬಾಂಬೆಗೆ ಹೋದರೆ 2 ವರ್ಷ ಇರೋಕ್ಕಾಗಲ್ಲ, ವಾಪಸ್ ಬರ್ತಾರೆ. ಅದರಿಂದ ನಮ್ಮ ಹೀರೋಗಳು ಸದ್ಯದ ಶೋಕಿ, ಒಂದು ಹನಿಮೂನ್ ಥರ ಪ್ಯಾನ್ ಇಂಡಿಯಾಗೆ ಈಗೆಲ್ಲ ಸುತ್ತಾಕೊಂಡ್ಬರ್ಲಿ, ಎಲ್ಲಿ ಸುತ್ತಿದ್ರು ಕನ್ನಡಕ್ಕೆ ಬರಲೇಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ಪ್ರಾದೇಶಿಕ, ನಾನು ಜಾಸ್ತಿ ಮಾತಾಡ್ತಾ ಇದ್ದೀನ, ನೀವು ಮಾತಾಡೋದಕ್ಕೆ ಕರ್ಸಿರೋದು ನಾವು. ಹೌದಾ? ನೀವು ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕರ್ಸಿರೋದು ನಾವು. ಪೇಮೆಂಟ್ ಇದೆಯಾ? ಎಷ್ಟೊಂದು ಪ್ರಾದೇಶಿಕ ಚಿತ್ರಗಳಿದ್ದಾವೆ, ಎಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದ್ದಾವೆ. ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಗರ್ಭಿತವಾದ ಒಂದು ಶೀರ್ಷಿಕೆ ಯಾವುದು? ಸ್ಯಾಂಡಲ್ವುಡ್. ಕ್ಯಾನ್ ಯು ಕಂಪೇರ್ ದಿಸ್ ಸ್ಯಾಂಡಲ್ವುಡ್ ಟು ಬಾಲಿವುಡ್? ನೆವರ್. ಬಾಲಿವುಡ್, ಕಾಲಿವುಡ್ ಎರಡೇ ಊಟಗಳಿದ್ದಾವೆ. ಯು ಕಾಂಟ್ ಕಂಪೇರ್ ದ್ಯಾಟ್, ಬಿಕಾಸ್ ಸ್ಯಾಂಡಲ್ವುಡ್ ಅಂದರೆ ಒಂದು ಪರಿಮಳ. ಬೇಡ 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 ಇಲ್ಲ, ನಾವು ಇಂಡಸ್ಟ್ರಿಗೆ ಬಂದಿರೋದು ನಿಂತ್ಕೊಳ್ಳೋಕ್ಕೆ. ಒಂದು ಪರಿಮಳ, ಗಂಧದ ಪರಿಮಳ. ಗಂಧದ ಮರದ ಗುಣ ಗೊತ್ತಾ ನಿಮಗೆ? ಗಂಧದ ಮರ ಒಂಟಿಯಾಗಿ ಸಸಿ ನೆಟ್ಟರೆ ನೀವು 50 ವರ್ಷಕ್ಕಾದರೂ ಅದು ಬೆಳೆಯಲ್ಲ, ಗೊತ್ತೇ? ಯಾಕೆಂದರೆ ಗಂಧದ ಮರ ಬೆಳೆಯೋದು ಅದರ ಸುತ್ತಲೂ ಇನ್ನೂ 20-30 ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ. ಕಾಡಲ್ಲ, ಎಲ್ಲೋದ್ರೂ ಅಷ್ಟೇ. ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ, ಅದು ಸುತ್ತಲೂ ಕಡ್ಡಿಗಳು ಹಾಕಿದ್ರೆ ಅದು ಬೆಳೆಯುತ್ತೆ. ಅಂದರೆ ಎಲ್ಲರನ್ನು ಒಳಗೊಂಡು ಬೆಳೆಯೋದೇ ಸ್ಯಾಂಡಲ್ವುಡ್ ಅಂತ. ಅರ್ಥ ಆಯ್ತಾ? ನಾವು ಒಬ್ಬರೇ ಬೆಳೆಯೋದಲ್ಲ ಸ್ಯಾಂಡಲ್ವುಡ್, ಎಲ್ಲರನ್ನ ಒಳಗೊಂಡು ಬೆಳೆಯೋದು. ಇದಕ್ಕೊಂದು ಪರಂಪರೆ ಇದೆ. ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯನ್ನು ಬಿಟ್ಟು ನೀವು ಪ್ಯಾನ್ ಇಂಡಿಯಾ ಅಂತ ಹೋದ್ರೆ ಓಡ್ ಬಂದ್ರೆ ಬೇಡ ಅಂತ ಹೇಳಲ್ಲ ನಾವು. ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ, ಗಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊರತು ಇನ್ನು ಬೆಳೆಯೋದಿಲ್ಲ. ಬಾಡಿ ಬೆಳೆಯುತ್ತೆ, ದಾಡಿ ಬೆಳೆಯುತ್ತೆ. ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ರಾಜ್ಯವನ್ನಾಗಿ ನೋಡಿದೆ, ಅದು ಒಂದು ಮಿನಿ ಇಂಡಿಯಾ ಅಂತ ನೋಡ್ಬೇಕು ನಾವು. ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ತಿಳ್ಕೋಬೇಕು. ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ, ಎಲ್ಲ ಭಾಷಿಕರು ಇದ್ದಾರೆ, ಎಲ್ಲರನ್ನು ಒಳಗೊಂಡು ನಾವಿಲ್ಲಿ ಬದುಕ್ತಾ ಇದ್ದೀವಿ. ಈ ಕನ್ನಡ ಚಿತ್ರರಂಗಕ್ಕೆ ಇಂದ್ರಜಿತ್ ಅವರು ಒಂದು ವಿಶೇಷವಾದ ಟಚ್ ಕೊಡ್ತಾ ಇದ್ದೀರಿ. ಭಾಳ ಒಳ್ಳೆಯ ಟಚ್ ಇದು. ನನಗೆ ಅರ್ಥ ಆಗಿರಲಿಲ್ಲ, 2 ಸರಿ ಫೋನ್ ಮಾಡಿದ್ರು. ಫೋನ್ನಲ್ಲಿ ಅದು ಇದು ಜೋಕ್ ಮಾಡ್ತೀವಿ, ಇವರು ನೀವು ಬರಬೇಕು, ಲಾಂಚ್ ಮಾಡಬೇಕು. ಇವನು ಯಾವ ಮನುಷ್ಯ? ನನಗೂ ಈ ಚಿತ್ರರಂಗಕ್ಕೂ ಇವ್ರಿಗೂ ಸಂಬಂಧ ಇಲ್ಲ, ನನ್ನ ಯಾಕೆ ಕರೀತಾರೆ ಇವರು ಅಂತ ಸುಮ್ಮನೆ ಡೌಟ್ ಕೇಳಿದೆ. ಆಮೇಲೆ ಡೇಟೇನು ಚೇಂಜ್ ಆಯಿತು, ಹೇಳಿದೆ ಬರ್ತೀನಿ ಅಂತ. ಇಲ್ಲಿ ಬಂದಾಗ ಕೂಡ ನನಗೆ ತಬ್ಬಿಬಾಗಿದೆ, ಯಾಕೆ ಈ ಕ್ಯಾರೆಕ್ಟರ್ ನನ್ನ ಕರೆಸಿದೆ? ಸ್ಟಾರ್ಗಳು ಅವರು ಇರೋದು. ಆಮೇಲೆ ಒಂದು ಸ್ಟಾರ್ ಬಂತು, ಇನ್ನೊಂದು ಸ್ಟಾರ್ ಬಂತು, ಇದು ಸ್ಟಾರ್ ಫುಲ್ ಸಿದ್ಧವಾಗಿ ಬಂದಿದೆ. ಓಕೆ, ಆಮೇಲೆ ಗೊತ್ತಾಯಿತು ಇವರು ತಾವು ಬೆಳೆದವರ ಜೊತೆಯಲ್ಲಿ ತಮ್ಮ ಮಗನ ಚಿತ್ರವನ್ನು ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ. ಅದು ನೋಡಿದೆ, ಚೆನ್ನಾಗಿತ್ತು. ಅದು ನೀವು ಬೆಳೆದಿತ್ತು ಯಾರಿಂದ? ಇವರೆಲ್ಲರಿಂದ. ನಿಮ್ಮನ್ನು ಬೆಳೆಸಿದವರ ಮಧ್ಯೆ ನಿಮ್ಮ ಮಗನ ಬೆಳೆಸಬೇಕು ಅನ್ನೋದು ಒಂದು ಐಡಿಯಾ ಚೆನ್ನಾಗಿತ್ತು. ಅವ್ರಿಗೆಲ್ರಿಗೂ ನನ್ನ ಕೈಯಲ್ಲಿ ಹೂವು ಕೊಡಿಸಿದ್ರಿ. ಇಟ್ಸ್ ಎ ಫ್ಲವರಿಂಗ್ ಡೇ. ಫ್ಲವರಿಂಗ್ ಡೇ ಅಂದರೆ ಬ್ಲಾಸಮಿಂಗ್ ಡೇ. ನನಗಿಷ್ಟ ಆಯಿತು. ಅದಾದಮೇಲೆ ಡೌಟ್ ಇತ್ತು, ಇನ್ನು ಯಾಕೆ ಕರ್ಸೋ ನನ್ನ ಅಯ್ಯಪ್ಪ ಅಂತ. ಒಂದು ಸಣ್ಣ ಡೌಟ್ ಇತ್ತು, ಲಾಫಿಂಗ್ ಬುದ್ಧ ಅಂತಿತ್ತು. ಆತ ನಮಗೆ ಸೋಲ್, ಲಾಫಿಂಗ್ ಬುದ್ಧ ಅಂದರೆ ಹಂಸಲೇಖನ ಸೋಲ್. ಅದು ನೋಡಿದರೆ ಲಾಫಿಂಗ್ ಬುದ್ಧ ಫಿಲಿಮ್ಸ್, ಅಲ್ಲಿಂದ ಕೆಳಗಿಳಿದ್ರೆ ಗೌರಿ. ಈ ಗೌರಿ ಅನ್ನೋ ಶೀರ್ಷಿಕೆ ಇಟ್ಕೊಂಡು ಇಷ್ಟೆಲ್ಲ
ಸಂಭ್ರಮ ಮಾಡ್ತಾ ಫ್ಲವರಿಂಗ್ ಡೇ ಮಾಡಿ ಈ ಥರ ಲಾಂಚ್ ಮಾಡೋ ಸಿನಿಮಾದ ಟೈಟ್ಲಲ್ಲಿ ಏನಿರ್ಬೋದಪ್ಪ ಅಂತ ನನಗೆ ಡೌಟ್ ಬಂತು. ನನಗೆ ಮೊದಲೇ ಗೊತ್ತು ಇಂದ್ರಜಿತ್ ಅಂದರೆ ಇಂದ್ರ ಅಂದರೆ ಗೊತ್ತಲ್ವಾ, ಪಕ್ಕ ದೇವತೆಗಳ ದೊಡ್ಡ ಬಿಟ ಅವನು ಅಲ್ವಾ? ಇಲ್ಲ ಇಂದ್ರನ್ ಗೆದ್ದವನು ಇಂದ್ರಜಿತ್. ಆ ವಿಟನನ್ನು ಗೆದ್ದ ಇಂದ್ರಜಿತ್ತು, ಇಂದ್ರಿಯಗಳನ್ನು ಗೆದ್ದ ಇಂದ್ರಜಿತ್. ಹೌದಾ ಹೌದಾ? ತುಂಟಾಟ ಅಡ್ಜಸ್ಟ್ ಮಾಡ್ಕೊಂಡು ಈ ಇಂದ್ರಜಿತ್ ನನಗೆ ಗೊತ್ತಿರೋ ಪ್ರಕಾರ ಇಂದ್ರಜಿತ್ ಸಿನಿಮಾಗಳು ಅಂದರೆ ಗ್ಲಾಮರ್, ಫುಲ್ ಆಫ್ ಗ್ಲಾಮರ್ ಇರುತ್ತೆ, ಅಂದರೆ ಪವರ್ಫುಲ್ ಮ್ಯೂಸಿಕ್ ಇರುತ್ತೆ, ಆಮೇಲೆ ಸಖತ್ತಾಗಿ ಹ್ಯೂಮರ್ ಇರುತ್ತೆ. ಅದಾದಮೇಲೆ ಮಾರ್ಕೆಟಿಂಗ್ನಲ್ಲಿ நீங்கள் மன்னன் இருக்கீங்க, நீங்கள் மன்னன். ಓಕೆ, ಸೊ ಗ್ಲಾಮರು, ಮ್ಯೂಸಿಕ್ಕು, ಹ್ಯೂಮರು, ಮಾರ್ಕೆಟಿಂಗ್, ಇದು ಇಲ್ಲಿ ಗೌರಿ ಚಿತ್ರದಲ್ಲಿ ಏನು ಮಾಡಿರ್ಬೋದು ಅಂತ ಯೋಚನೆ ಮಾಡಿದ್ರೆ ನನಗೆ ಕರೆದ್ರು. ಆ ಸಾಂಗ್ ನೋಡಿದ ಕೂಡಲೇ ಇಡೀ ಈ 2 ವರ್ಷದಿಂದಲೂ ನಾವು ಎಷ್ಟೊಂದು ಭಾವನೆಗಳನ್ನು ಅದುಮಿಟ್ಕೊಂಡು ಬಚ್ಚಿಟ್ಕೊಂಡು ಸಿನಿಮಾದವರಾಗಿ ಬರೀ ರಂಜನೆಯ ಮಾತುಗಳನ್ನು ಆಡ್ತಾ ಚಿಂತನೆಯ ಮಾತುಗಳನ್ನು ಹೊರಗೆ ಬಿಡದೆ ಭಾಳ ಕಷ್ಟದಲ್ಲಿ ಬದುಕ್ತಾ ಇದ್ವಿ ಆ್ಯಕ್ಚುಲಿ ನಾವು ಚಿತ್ರರಂಗದವರು. ನಮಗೆಲ್ಲ ಗೊತ್ತಿದೆ ನಡೆದ ಅನ್ಯಾಯ ಏನು, ನಡೆದ ದ್ರೋಹ ಏನು, ಅದರ ಹಿಂದಿನವರು ಯಾರು, ಯಾಕೆ ಮಾಡಿದ್ದಾರೆ, ಅದೆಲ್ಲ ಗೊತ್ತಿದೆ ನಮಗೆ. ಆದರೆ ಕಲೆಯಲ್ಲಿದ್ದೀವಿ, ಸಿನಿಮಾದ್ಯಮದಲ್ಲಿದ್ದೀವಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಹಿಡಿದು ಮಾತಾಡ್ತಾ ಇದ್ವಿ. ಇವತ್ತು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ಇಂದ್ರಜಿತ್ ನನ್ನನ್ನು ಕರೆಸಿದಾರ ಅಂತ ನನಗೆ ಗೊತ್ತಾಯ್ತು ಇವಾಗ. ಆದ್ರೆ ನಮ್ಮ ಸಂಗೀತವನ್ನ, ನಮ್ಮ ಹಾಡನ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ಇಲ್ಲ, ಅದನ್ನ ಅಪ್ರಿಷಿಯೇಟ್ ಮಾಡಿದ್ರೆ ಐ ಹ್ಯಾವ್ ಟು ಗೋ ಇನ್ ಟು ಅದು ಒಳಗೆ ಹೋಗಲೇಬೇಕಾಗಿದೆ. ದಯಮಾಡಿ ಹೋಗಿ ಬನ್ನಿ, ನೀವು ಆಶೀರ್ವಾದ ತಗೋ, ನೀವು ಬನ್ನಿ. ಪ್ಲೀಸ್ ಕಮ್ ಸಮೀರ್, ಮಾತಾಡಿ ಸರ್, ಕಂಟಿನ್ಯೂ ಪ್ಲೀಸ್. ಹೀರೋ ತಯಾರಾಗಿ ಬಂದವನೇ, ಹೀರೋ ಇನ್ನು ಸಿದ್ಧವಾಗಿ ಬಂದಿದ್ದಾಳೆ. ವೆರಿ ಗುಡ್, ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಇದು ಪುಟ್ಟ ಮಗು, ನಾನು ಇಷ್ಟು ಪುಟ್ಟ ಮಗುವಿಂದ ನೋಡ್ತಾ ಇದ್ದೀನಿ, ನೀನು ನೋಡಿರಲಿಲ್ಲ. ಬಟ್ ಇದರ ಮುಖದಲ್ಲಿ ಇನ್ನು ಆ ಮುಗ್ಧ ಹುಡುಕಾಟ ಹೋಗಿಲ್ಲ, ಹಾಗೇ ಇದೆ ಅಲ್ವಾ? ನೋಡ್ತಾ ಇದ್ದೇನೆ ಹೀಗೆಲ್ಲ. ಆಮೇಲೆ ನಮ್ಮನ್ನು ನೋಡಿಸ್ತಾನೆ. ಹೀರೋಗಳು ಮಾತ್ರ ನೋಡಿಲ್ಲ, ಅವ್ರು ಮಾಡಿದೆಲ್ಲ ನೋಡಿದ್ದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ರೈಟ್ ಫಾರ್ ಸ್ಪೀಚ್, ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ವರ ಮತ್ತು ಶಕ್ತಿ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ಗೌರವ ಇದೆ. ಆ ಗೌರವವೇ ನಮ್ಮ ಗೌರಿ. ಆ ಗೌರವ ನಮ್ಮ ಗೌರಿ. ಅವರು ಬದುಕಿದ್ರು ಹೇಗೆ, ಏನನ್ನು ಎದುರಿಸಿದ್ರು, ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ನಮ್ಮ ಈ ಗೌರಿ ಚಿತ್ರದಲ್ಲಿ ಅದನ್ನು ಸೂಕ್ಷ್ಮವಾಗಿ ತಂದಿದ್ದರೆ ನನ್ನಷ್ಟು ಸಂತೋಷ ಪಡೋನು ಯಾರೂ ಇಲ್ಲ. ಯಾಕೆಂದರೆ ಚಿತ್ರಗಳ ಮುಖಾಂತರವಾದರೂ ನಾವು ಮಾತಾಡಬೇಕಾಗಿದೆ, ಚಿತ್ರಗಳ ಮುಖಾಂತರವಾದರೂ ಮಾತಾಡಬೇಕಾಗಿದೆ. ಯಾಕೆಂದರೆ ನಾವು ಭಾಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ ಕರ್ನಾಟಕದಲ್ಲಿ. ನಾವು ನಮ್ಮ ಭಾಷೆಯ ಮೆದುಳಿನ ಬಳ್ಳಿ ಅಂತಾರೆ, ಅದನ್ನು ಏನಂತಾರೆ, ಬೆನ್ನುಹುರಿ, ಸ್ಪೈನಲ್ ಕಾರ್ಡ್. ಇಡೀ ಕರ್ನಾಟಕದ ಸ್ಪೈನಲ್ ಕಾರ್ಡ್ ಎಲ್ಲಿದೆ ಅಂದರೆ ಕನ್ನಡದಲ್ಲಿದೆ. ಆ ಕನ್ನಡದ ಸ್ಪೈನಲ್ ಕಾರ್ಡ್ಗೆ ಪೆಟ್ಟು ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದ್ದಾರೆ. ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಮಾತುಗಳು ಹೊರಗೆ ಬರಬೇಕು. ಗೌರಿ ಚಿತ್ರ ಆ ವಿಷಯ ಮಾತಾಡಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಇಡೀ ಕರ್ನಾಟಕದ ಮಹಿಳಾ ಪ್ರಪಂಚ ಈ ಗೌರಿ ಚಿತ್ರವನ್ನು ಗೌರವಿಸಿ
ಈ ಮಕ್ಕಳಿಬ್ಬರನ್ನು ಆಶೀರ್ವದಿಸಿ ಇಂದ್ರಜಿತ್ ಅವರ ಈ ಪ್ರಯತ್ನಕ್ಕೆ ದೊಡ್ಡ ಯಶಸ್ಸು ಕೊಡಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೋತೇನೆ. ಥ್ಯಾಂಕ್ ಯು ವೆರಿ ಮಚ್. ಮಾತುಗಳನ್ನ ಆಡಿದ್ರು ಸರು. ಮತ್ತು ಈಗ ನಮ್ಮ ಕನ್ನಡದಲ್ಲಿ ಏನಂದರೆ ಬೇರೆ ಭಾಷೆಗಳಲ್ಲಿ ನೋಡಿ ಇಳಿಯರಾಜ ಅವರ ಒಂದು ಆತ್ಮಕಥೆ ಆಗ್ತಾ ಇದೆ. ಹಂಸಲೇಖ ಸರ್ ಅವರ ಆತ್ಮಕಥೆ ಯಾವಾಗಲೂ ಆಗಬೇಕಾಗಿತ್ತು. ಅವರವ್ರ ಒಂದೊಂದು ಹಾಡುಗಳು ಒಂದೊಂದು ಕಥೆ ಆಗಬೇಕಾಗಿತ್ತು. ಅದು ಅವರ ಒಂದು ಪರ್ಮಿಷನ್ ಕೊಟ್ಟರೆ ನಾನೇ ಮಾಡ್ಬೋದು. ಆದರೆ ಅವ್ರ ಮಾತಿನಿಂದ ಕೇಳೋಣ. ಯಾವಾಗ ಹಂಸಲೇಖ ಅವರ ಆತ್ಮಕಥೆ ಒಂದು ನಮ್ಮ ಪರದೆಯ ಮೇಲೆ ನೋಡೋದು, ಯಾಕೆ ಅಂತಂದರೆ ಒಂದೊಂದು ಹಾಡು ಒಂದೊಂದು ಕಥೆ ಆಗುತ್ತೆ, ಒಂದೊಂದು ಹಾಡು ಒಂದೊಂದು ಚಿತ್ರ ಆಗುತ್ತೆ. ಮತ್ತು ಹಂಸಲೇಖ ಅವರ ಆತ್ಮಕಥೆ ನಾವು ಯಾಕೆ ಕನ್ನಡದಲ್ಲಿ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಯಾವಾಗ ಬರುತ್ತೆ, ಮೂಡಿ ಬರುತ್ತೆ. ಯಾವಾಗ ಮೂಡಿ ಬರ್ಬೋದು ಅಥವಾ ಯಾರು ಕೇಳಿದ್ರೆ ಆ ರೈಟ್ಸ್ ನೀವು ಕೊಡ್ತೀರಾ? ನಾನು ಪ್ರೀತಿಯಿಂದ ನಿಮ್ಮ ಎಲ್ಲ ಇಷ್ಟವನ್ನು ಒಪ್ಕೋತೀನಿ. ಆದರೆ ಇದು ಗೌರಿ ಚಿತ್ರದ ಲಾಂಚಿಂಗ್. ಈ ಗೌರಿ ಚಿತ್ರದ ಲಾಂಚಿಂಗಲ್ಲಿ ಈ ಹೀರೋ ಈ ಹೀರೋಯಿನ್ ಮುಖ್ಯವಾಗಿ ಮಿಚ್ಚಬೇಕು. ಏನು ಡಿಬೇಟ್ ಮಾಡಿದ್ರೆ ನೀವು ಎಲ್ಲ ಪತ್ರಿಕೆಗಳಲ್ಲಿ ಗೌರಿ 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 ಸಮರ್ಥ್ 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 ಸಾನಿಯಾ ಸಾನಿಯಾ ಸಾನಿಯಾ. ಸರ್, ಭಾಳ ಒಳ್ಳೆಯ ವಿಷಯ ಏನಂದರೆ ಮೊನಾಲಿಸಾ ಅಲ್ಲಿಂದ ಪಾಶ್ಚಿಮಾತ್ಯದಿಂದ ಬಂದಂಥ ಒಂದು ಸೌಂದರ್ಯದ ರಾಶಿ ಮತ್ತು ಶಬ್ದ. ಮೊನಾಲಿಸಾ ಇಲ್ಲ, ನೀವು ಗೌರಿಗೆ ಹೊರಳ್ಕೊಂಡಿದ್ದೀರಾ ಅಂದರೆ ಕನ್ನಡಕ್ಕೆ ಬದಲಾಗಿದ್ದೀರಾ ಅನ್ನೋದು ನೀವು ಹೇಳಿದ್ರೀಗ. ಒಡಗಿ ಚಪ್ಪಾಳೆ ಹೇಳಿ ಸರ್. ಕೊನೆಯದಾಗಿ ಹಲವಾರು ಯುವ ಪ್ರತಿಭೆಗಳಿಗೆ, ಯುವಕರಿಗೆ, ಕಲ್ಯಾಣವರಿದ್ದಾರೆ ಇಲ್ಲಿ, ರಾಜೇಶ್ ಕೃಷ್ಣನ್ನು, ಹಲವಾರು ಜನ ಇವತ್ತು ಯುವ ಪ್ರತಿಭೆಗಳಿಗೆ ನೀವು ಸ್ಫೂರ್ತಿಯಾಗಿರ. ನಿಮ್ಮ ಸ್ಫೂರ್ತಿ ಯಾರು ಅಂತ ಒಂದು ಕೊನೆಯ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಅಂತ್ಯ ನೀಡೋಣ. ಏನಂತೀರಾ? ಪುಸ್ತಕ ಓದೋದು ಒಂದು ಕಡೆ, ಮ್ಯೂಸಿಕ್ ನೋಟೇಷನ್ ಓದೋದು ಒಂದು ಕಡೆ, ಅದಕ್ಕಿಂತಲೂ ಮುಖ್ಯವಾಗಿ ಬದುಕನ್ನು ಯಾವಾಗಲೂ ಓದ್ತಾ ಇರ್ತೀನಿ ನಾನು. ನನ್ನ ಎದುರಿಗೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಗ್ರಂಥ ಅಂತ ನಾನು ತಿಳ್ಕೊಳ್ತೀನಿ. ಪ್ರತಿ ಒಬ್ಬ ವ್ಯಕ್ತಿಯನ್ನು ನಾನು ನನ್ನ ಸ್ಫೂರ್ತಿ ಓದ್ತೀನಿ. ಅಲ್ಲಿ ಸಿಕ್ಕುವಷ್ಟು ಇನ್ಸ್ಪಿರೇಷನ್ನು ಪುಸ್ತಕಗಳಲ್ಲಿ ಸಿಕ್ಕೋದಿಲ್ಲ ಅಂತ ನನಗೆ ಗೊತ್ತಾಗಿದೆ. ಜುಬಿನ್ ಮೆಹ್ತಾ ಪ್ರಪಂಚದ 7ನೇ ನಂಬರಿನ ಕಂಡಕ್ಟರ್, ದೊಡ್ಡ ಮ್ಯೂಸಿಷಿಯನ್. ಅವ್ರನ್ನೊಬ್ಬರು ಕೇಳ್ತಾರೆ, ಈಸ್ ಮ್ಯೂಸಿಕ್ ಈಸ್ ಯುವರ್ ಲೈಫ್ ಅಂತ. ಹೂ ಸ್ಯಾಡ್ ಅಂತ. ನಿಮ್ಮ ಜೀವನವೇ ಸಂಗೀತ. ನೆವರ್ ನೆವರ್ ದೇರ್ ಈಸ್ ಮ್ಯೂಸಿಕ್. ಇನ್ ಬಿಟ್ವೀನ್ ದೇರ್ ಆರ್ ಸಮ್ ರೆಸ್ಟ್. ವಿ ಹ್ಯಾವ್ ರೆಸ್ಟ್ ಇನ್ ಮ್ಯೂಸಿಕ್. I bring all my life's experience from the rest and put it into the music. ಅದರಿಂದ ಜೀವನ ಮುಖ್ಯ ನನಗೆ, ಸಂಗೀತ ಮುಖ್ಯ ಅಲ್ಲ ಅಂತ. ಅದರಿಂದ ಸಂಗೀತ ಬರೋದೇ ಜೀವನದಿಂದ. ಸುಮ್ಮನೆ ಸಾ ಅಂತ ಅರ್ಧ ಗಂಟೆ ಆಡಿದ್ರೆ ಸಂಗೀತ ಅಲ್ಲ. ಏರಿಳಿತಾ ಇದ್ರೇನೆ ಸಂಗೀತ. ಏರಿಳಿತ ಬರೋದೇ ಬದುಕಿನಿಂದ. ಬದುಕೇ ನಮ್ಮ ಗುರು, ಬದುಕೇ ದೇವರು, ಧರೆ ದೇಗುಲ. ಸೂಪರ್ ಸರ್. ನಮ್ಮ ಧ್ಯಾನ್ ಸಮೀರ್ ದತಾನಿಗೆ ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ನನ್ನ ಮಾಧ್ಯಮದ ಕುಟುಂಬದ ಸದಸ್ಯರಿಗೆ ಮತ್ತು ನನ್ನ ಸಹೋದರ ಸಹೋದರಿಗೆ, ಎಲ್ಲರಿಗೂ, ಸ್ನೇಹಿತರಿಗೆ, ಗೆಳೆಯರಿಗೆ, ನಮ್ಮ ಇಡೀ ತಂಡದ ತಂತ್ರಜ್ಞರಿಗೆ, ನಟರಿಗೆ, ನಟಿಯರಿಗೆ ಧನ್ಯವಾದ ಹೇಳ್ತಾ, ಇಲ್ಲಿ ಒಂದು ಕೊನೆಯದಾಗಿ ಹೋಗೋಕ್ಕೂ ಮುಂಚೆ ನಾವು ಮುಂಚೆನೇ ಹಾಕಬೇಕಾಗಿತ್ತು. ಹಂಸಲೇಖ ಅವರು ಇಲ್ಲಿ ವೇದಿಕೆ ಬರೋಕ್ಕೂ ಮುಂಚೆನೇ ಅವ್ರ ಬಗ್ಗೆ ಒಂದು ವಿಟಿ ಮಾಡಿದ್ದೆ. ಅವರ ಒಂದು ಮಾತುಗಳೇ ಆ ವಿಟಿಕ್ಕಿಂತ ಸ್ಟ್ರಾಂಗ್ ಆಗಿದೆ. ಆದರೂ ಕೊನೆಯದಾಗ ಆ ವಿಟಿ ಮೂಲಕ ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು ಫಾರ್ ಕಮಿಂಗ್. ಎಲ್ಲರೂ ಧನ್ಯವಾದ.